ಹಂಗಂದ್ರ ತಪ್ಪು ಎಲ್ಲದ, ತಪ್ಪು ಯಾರ್ದದ ಏನೋ ತಿಳಿವಲ್ದವ ಇವರು. ಈ ಏನೋ ತಿಳಿಬಲ್ದು ಅನ್ನೋದ ಅದಕ್ಕಾಗಿ ಕಲಿ ದಂಡ ಅನ್ನೋ ಹಂಗಾಗದ. ಬಂದೇನು ಚಕ್ಕಣ್ಣ, ಯಾಕೆ ಬಂದಿಲ್ಲವ ಜಗದೇವ ಜಗಣ್ಣ? ಈಗ ಊರಾಗ ಜೋಡಿ ಹಾವ ಕಟ್ಕೊಳ್ಳೋದು ಚಲೋ ಅಲ್ಲ ನಮ್ಮಪ್ಪ. ಬಾಳೆಗಾಡದ ರಕ್ತ ಅದು. ಯಾಕೋ ಏನ್ ಮಾಡ್ಯಾರ ಏನೋ ಹೇಳಕ್ ಆಗ್ತದೆ ಇಲ್ಲ. ಅವರಿರ್ಲಿಕ್ಕೆ ನನಗೆ ಹಂಚಿಕೆ ಬರ್ತದ ಜಗಣ್ಣ. ಏನಾಗಿದೆ ಅಂತ ಕಣ್ಣಾರೆ ನೋಡಿರಲ್ಲ. ರಾಜ ಎದುರು ಹಾಕೊಂಡು ತಮ್ಮ ಜೀವನ ಹಾಳಾಗಿ ಅವಸರ ಮನಸ್ಸಿಗೆ ಗೊತ್ತಿಲ್ಲ. ಈಗ ಇವ ನಾನು ಎಷ್ಟು ಆಗಿರ್ತೀನಿ, ಈಗ ಇಲ್ಲ ಜಾಗ ತಕ್ಕೊಂಡು ಹೋಗು ಕರ್ಕೊಂಬ ಕರಿಯವನ್ನು ಜಗಣ್ಣ ಜಗಣ್ಣ. ಜಗಣ್ಣ ಬಂದಂಗದ ನಾ ಹೊರಡ್ತೀನಿ. ಇವತ್ತು ನೀವು ಒಳಗ ಯಾಕೋ ಜಗಣ್ಣ ಅಲ್ಲಿ ಒಳಗ ನಿಮ್ಮಪ್ಪ ಒಂದೇ ಸಮಾನ ನಿನ್ನ ಕರ್ಸಕ್ ಹಾಕ್ತಾರ. ನೀ ಇನ್ನು ಇಲ್ಲೇ ನಿಂತೆಲ್ಲ ಹೊಟ್ಟು ಹೊಡಿತ. ನಿಮಗೆ ಹೇಳೋದು ಉಸಾಬರಿ. ನಿಮ್ ಪಂಚದೇವರು ಗೊತ್ತಲ್ಲ, ಮೊದಲು ಹೋಗಿ ಅವ್ರನ್ನ ಸಂಭಾಳಿಸ್ಕೊಳ್ರಿ. ನೀ ಯಾರ ಹುಡುಗ? ಇವ ನನ್ನ ಗೆಳೆಯ ಮಲ್ಲಿ ಬೊಮ್ಮ. ಅಲ್ಲಪ್ಪ, ಇದು ವೈದ್ಯ ಮನೆ. ಸ್ವಲ್ಪ ಹಾದಿ ಬಿಟ್ಟು ನಿಂತ್ರ ಹೆಣ್ಮಕ್ಕಳಿಗೆ ಹೋಗಿ ಬರ್ಲಿಕ್ಕೆ ಆದೀತು. ಹಿಂಗ ಬಾಳೆಗಾರನ ದರ್ಗಾರಲ್ಲ ನಿಂತ್ರ ನಾವೇನ್ ಮಾಡೋದು ಹೇಳು? ಮೈ ಬರಲಿಂತಿ ನೀನು ಹೇಳ ಮಲ್ಲಿಗೆ ಇವ ಬರಬಾರ್ದು, ನಾನು ಒಳಗಿಲ್ಲ. ನೀವವ ನಾ ಮನೆಗೆ ಹೋಗ್ತೀನಿ. ಅವರ ನಾ ಮಾಡಿದ ಕರಿಯಪ್ಪನ ಮಗರಿ. ನೀ ಒಳಗೆ ಬರದ ಹೊರತು ಇವ ಬರಂಗಿಲ್ಲ. ಆಮೇಲೆ ಪುಣ್ಯ ಮಾಡಿದಾದ್ರು ಕೈ ಮುಗಿತೀನಿ ಒಳಗೆ ಬರೋದು ನೆಮ್ಮದಿಯವ ಜಗಣ ಅಪ್ಪೋ ಕೈ ದೊಡ್ಡ ಮೇಲೆ ಇಟ್ಕೋ, ಅಡಿ ಮೇಲೆ ಕೈ ಆಡು ಅಂದ್ರೆ ಅವ್ರಿಗೂ ತಪ್ಪನಿಸ್ತೈತಿ. ಹೋಗು ಅಪ್ಪ ಅವ್ರಿಗೆ ಹಿಂಗ ಜಟ್ ಅಂತ ನಮ್ಗೆ ಯಾರಿಗೂ ಗೊತ್ತಿದ್ದಿಲ್ಲ. ತೆಗಿರಿ ಇಲ್ದಿರ್ತ ನಾನಾ ಜಗಣ ಮಾಡಿದೆ. ಬರೀನವ್ರಿಗೆ ಹೇಳಿ ಏನಾಗ್ಬೇಕಾಗಿತ್ತು ಬರಪ್ಪ. ಮನಿ ಒಳಗೆ ಸುಖ ಇಲ್ಲ ಅಂತೀನಿ. ದಿನ ಬೆಳಗಾದ್ರೆ ತೋಟ ಮನಿ ಒಳಗೆ ಜಗಳ. ಇವರು ಇದನ್ನ ಮನೆ ಅಂತ ಇವರು ಹಾಕ್ಯಾಡ್ಬೇಕ. ಅವ ಶಿವ ಶರತ್ ನಿಂಗೆ ಜಂಗಮ ಅಂತ ಹಾಕ್ಯಾಡ್ಬೇಕು. ಮನಿ ಹೆಂಗಸರು ಜೀವ ಕೊಟ್ಟು ನನಗಿದೆ. ಯಾಕೆ ಕೂತಿರೋ ತನ್ನ ತೆಗೆದುಕೊಂಡು ನನಗೆ ಹಾಕ್ರಿ ಬೇಗ. ಅಪ್ಪ ನಾನು ಇಲ್ಲೇ ಇದ್ದೀನಪ್ಪ, ನಿನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನನಗೆ ಹಾಕ್ರಿ ಲಘು ನಯಕ್ರಿ. ಯಾಕಮ್ಮ ಇನ್ನು ಮುಂದೆ ಅಪ್ಪ ಏನ್ ಎತ್ತಬೇಕಪ್ಪ ನನ್ನನ್ನ ಅಪ್ಪ? ನೀನ್ ಏನು ಬೇಕಂತಿ? ನನಗೆ ಹಾಕಿ ಕಾಲ್ ಮಾಡ್ತೀರಿ ಜಗಣ್ಣ ಜಗಣ್ಣ ಎಲ್ಲಿ ಗಳ ತೊಟ್ಟು ತಗೊಂಡು ಬಾನು. ನಾನು ಇಲ್ಲೇ ಇದ್ದೀನಪ್ಪ. ನನ್ನ ಮಗ ಬಹಳ ಕೆಲಸದ ಅವನ ತಾಯಿಗೆ ತಲೆ ಮಾಡಿಸ್ಬೇಕು, ಮಡಿ ಹಿಡಿಸ್ಬೇಕು. ಯಾವ ಜನ್ಮದ ಮಾಡಿದ ಕರ್ಮಪ್ಪ ಇದು ಕೇಳಿಸಿಕೊಳ್ಳೋದು ಬಂದಿ ಹಳ್ಳಿ ಜಗಣ್ಣ ಅಪ್ಪ ನಾನು ಇಲ್ಲೇ ಇದ್ದೀನಪ್ಪ. ನನ್ನ ಮಗ ಅವ ಇಲ್ಲಿ ತ್ರಾಸ ಆಗಂಗಿಲ್ಲ. ಜಗಣ್ಣ ಬಾರೋ ಬಾರೋ ಎತ್ತ ಎತ್ತ ಹೇಳ. ದೇಹ ಭಾವ ಬಡಿದಲ್ಲದೆ ಜೀವ ಭಾವ ಬಳಿಯದು. ಸಿಕ್ಕಿಗೆ ಬೇಡ. ಯಾಕ ಶರಣ ನೆಟ್ಟು ಹಾಕೋತಿ? ಇವ್ರಿಗೆಲ್ಲರ ಗೊತ್ತಾಯ್ತು ಅಂದ್ರೆ ಅಪ್ಪನ ಆ ಗೊತ್ತಿನ ಮಕ್ಕಳನ್ನ ತೆಲುಗಾಗಿಸಿಟ್ಟವ ಇಲ್ಲದಿದ್ರ ಈಡ್ಸೋ ತಮ್ಮ ಮಕ್ಕಳದ ಬಾರೋ ಬಾಯಿ. ಯಾಕೆ ಶರಣ ಆ ಹಸಿರು ಕಾಪಾಡ್ದಾಗ ನೀನೇ ಹಾಕಿ ಹೋಗಿ. ನೀನು ಬುದ್ಧಿ ಮಾತಾಡೋದ ಸುಮ್ಮನೆ ನನಗ
ಅವ್ರ ಸಿಟ್ಟು ನನ್ನ ಅಜ್ಜನಿಗೆ ಬೀಳ್ತೈತಿ. ಏನು ಮಾಡಕ್ ಆಗುದಿಲ್ಲ ನನ್ನ ಕೈಲಿ. ಆ ಬಸವಣ್ಣ ನಮ್ಮ ಭಂಡಾರ ಸುಲೇಖಂತ ನಿಂತಾನ. ಅವ ಏನಿಲ್ಲ ಅಂದ್ರು 30,000 ಗದಿ ಹಣ ನೆಗಬೇಕೇನ ಅದನ್ನ ಲೆಕ್ಕ ಇಷ್ಟಾಚಾರ ಅಂತ ಕಟ್ಟಿ ಹಿಂಗಿದ್ರು ಭಂಡಾರಿ ಹೋಗ್ಕಿ ಅಪ್ಪನ್ನ ಪೂರ ಮಣ್ಣು ಮಾಡಿದ್ರವ ನೀನು ನೀರಾಟ ನಾ ಏನ್ ಮಾಡ್ಲಿ? ಅಲ್ಲ ನನ್ನ ಮಾತನ್ನ ಕೇಳ್ತಾರ ನಿಮ್ ತಂದಿ? ಯಾಕೆ ತೊಳೆದ್ರೆ ನೀ ಮನಸ್ಸು ಮಾಡಿದ್ರ ಏನಾಗಿರ್ತಿಲ್ಲ ಈಗಾಗ ನಿನ್ನ ಸವತ್ತು ಹುಡುಗರೆಲ್ಲ 18 ತುಂಬ ಹೇಳಕ್ಕ ಮಹಾ ಮಾನವ ಎತ್ತಿದ್ರು ಹಳೆ ಪೇಟೆ ಸಂತತಿ ಅವರೇ ರಾಜ್ಯ ನೀ ಹೊಯ್ಸಳಂತ ರಾಜಕನ್ಯೆ ಪಿತೃ ಪ್ರೀತಿ ರಾಣಿ ನಾ ನಿನ್ನ ಮಗ ನನ್ನ ಕೈಗೆ ಗಂಟೆ ಯಾಕಂತೀಯೋ? ಅಲ್ಲ ನಿನ್ನ ಬಿಟ್ರ ಇನ್ಯಾರದ ನಮ್ಗ? ಮಂಗಳಾರತಿ ತಗೊಳ್ಳಿ. ತಾಯಿ 10-15 ಸಹಸ್ರ ಶರಣರು ಒಂದು ಭಾಂಡಾರಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಆದ್ರ ಅವರ ನಡವಳಿಕೆ ಅವರ ಒಕ್ಕಟ್ಟು ನೋಡ್ಬೇಕು. 4 ದಿವಸ ಹಂಗ ಕುಂತಾರ. 4ನೇ ದಿವಸ ಬಸವಣ್ಣ ಬಂದು ನಾ ಬಂದೀನಿ ಈಗ ನೀವು ಹಾಗ್ರಿ ಅಂದಾಗ ಧರಣಿ ಬಿಟ್ಟೆದ್ದು ಮನೆಗೆ ಹೋಗ್ಯಾರ. ಈ ಶರಣರೊಳಗ ಬಸವ ಭಕ್ತಿ ಇದ್ದಷ್ಟು ಸ್ವಾಮಿ ಭಕ್ತಿ ಅದನ್ನು ಇಲ್ಲೋ ವಿಚಾರ ಮಾಡ್ತಕ್ಕಂಥ ವಿಷಯ. ನಾಯಿ ನನಗಿಂತ ಯಾವ ಸುಳಿಮನೆ ಒಬ್ಬರಿಗೆ ನಾ ಹೋಗಬೇಕು ಬೇಡವೋ ನಿಮ್ ಬೇಕಾಗ್ತವೇನೋ ನೋಡ್ರಿ ನನ್ನ ಮನೆಯಾಗ ನನ್ನ ಹೆಣ್ಣು ಹಳೇ ನಾಯಿಂದ ಎಲ್ಲಿ ಅದರ ಹೋಗುಡಿ ಮಗ ಅವರೆಲ್ಲ ಇಲ್ಲಿ ಬಂದೊಳಗೆ ಕೂತಾನೇನೋ ಆಸ್ತಿ ಬೆಳಗಿಲ್ಲ ಬಿಟ್ಟು ಇಡ್ತಿಲ್ಲ ಹಂಗ ಒಳಗ್ ನುಗ್ಗಿದ್ರ ಸ್ವಲ್ಪ ಅಲ್ಲೇ ತಡೀರಿ. ಇರವಾ ಇರವಾ ಈಗ ಏನೋ ಮಾಡವ ಎಲ್ಲ ಹಾಳಾಗ್ಬೋದು. ಆ ಕುಲ ಕಂಟಕ ಸೂಳೆಯವರ ಬಂದ ಇಲ್ಲಿ 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 ಅರಿವ್ಯಾ ಅರಿವ್ಯಾ ಇಲ್ಲಿ ಹೆಂಗಸರು ಕಟ್ಕೊಳಕ್ ನಾಚಿಕೆ ಆಗುತ್ತೆ ಏನ ಏನ ಹರ್ಕಡೆ ಇಲ್ಲಿ ಮಾಡ್ಕೊ ನಾ ಇಲ್ಲದ ಬೇಡಕ್ಕ ಭಂಡಾರ ಕೈ ಹಚ್ಚಾಕಿಲ್ಲ ಹೊಡಿಬೇಡ್ರಿ. ನಿಮ್ ತಾಳಿ ಆಡಿ ಕುಲದೇವರಾಗಿ ಬೆಳಕ್ ಮಗ ನಿಮ್ ಮನ ಕಳಿಬೇಡ್ರಿ. ಏನ್ ಹೋಗೋದಿಲ್ಲ ಹೋಗ ನಾ ಹೇಳ್ತೀನಿ. ಅಯ್ಯ ತಾಯಿ ಮನೆ ಹೊರಟಾರ ಹಂಗ ಕಳಿಸ್ತೀನಿ ಇರವ ಸೀರಿ ಕುಸ ತಗೊಂಬ ಸಾಕು ಸಾಕು ನನ್ನ ಸಲುವಾಗಿರ ಈ ಬೈಯನೋ ಹೊಡಿಯೋಕೆ ನಿಲ್ಲಿಸ್ರಿ. ಇಲ್ಲ ನನ್ನ ಕೊಂದು ಹಾಕ್ರಿ. ಒಂದ್ಸಲ ನಾನು ಒಂದು ಹಾಕಿ ಪೀಡ ಕಲಿತು ಅಂದ್ರ ಆಮೇಲೆ ನೀವು ತಗೊಂಡು ಏನ್ ಬೇಕಂತ ಮಾಡ್ರಿ. ನನ್ನ ಕವಿತ ಇದನ್ನೆಲ್ಲ ನೋಡಕ್ ಆಗಕ್ಕಿಲ್ಲ. ಇದೆಲ್ಲ ನಿನ್ನ ಕೆಲಸ ನಿನ್ನ ಬೆಸೆಯಿಂದ ಸಣ್ಣಾಗಿರುವ ನಿನ್ನ ಕಣ್ಣೀರು ನನಗೆ ಓಡಕ್ಕಾಗುವುದು. ಒಮ್ಮೆ ಇವನ ಅಣ್ಣಂದಿರ ಬೆಂದು ಬಾಲ್ಕೊಂಡು ಸುರಿಸಿದ್ರೆ ಇವನು ಸುರಿಸಿದ್ರ ಹಾಗೆ ಬರ್ತಿದ್ದ. ಒಮ್ಮೆ ಇವನ ಹೆಡಮುರಿ ಕಟ್ಟಿ ನೀರಾಗ ಮುಗಿಸಿದ್ರೆ ನೆಟ್ಟಗಾಗ್ತಿದ್ದ. ಆದ್ರ ನಡಕ್ಕ ನೀ ಬಂದು ಕರೆದು ಹಾಡಿ ಕೇಳಿಸಿಟ್ಟಿ ಇವನನ್ನ ವೈರಿಗೆ ಅನ್ಬಾರ್ದಂತ ಮಾತು ಮಾತಾಡ್ತೀನಿ. ಅಲ್ಲ ಏನ್ ಮಾಡಿ ನನ್ನ ಮಗ ನಿಮ್ಮ ವೈರ ಕಟ್ಕೊಂಡ ಏನು ಮಾಡ್ಯಾರ ಕೇಳಿ ನಾವು ಪರಾಕ್ರಮ ಊರಾಗಿದ್ದಾಗ ಅವರ ವಿರುದ್ಧ ವಿಚಾರ ಶುರು ಮಾಡಿಸಬಾರದಿತ್ತು ಮಾಡಿಸಿದ. ಅದರ ಮ್ಯಾಗ ಬಸವಣ್ಣ ಬಂದ ಹೆದರಿ ಓಡಿ ಹೊಂಟಾರ ಮನೆಗೆ. 15,000 ಸಹಸ್ರ ಶರಣರ ಎದುರಿಗೆ ಬಸವಣ್ಣ ಸಣ್ಣ ಹುಡುಗರನ್ನ ಹಿಡ್ಕೊಂಡೋಗಿ ಹೊರಗಿನಿಂದ ಚಿಲ್ಕ ಹಾಕ್ಸ್ಯಾನ. ನಾ ವಿಜಯ ಯಾತ್ರೆ ಮುಗಿಸಿ ದಳಿದು ಹಣ್ಣಾಗಿ ಅಗಸಿ ಭಾಗದಾಗ ಬಂದ್ರ ಯಾವ ಸುದ್ದಿ ಕೊಡ್ಬೇಕಂತೀನಿ. 10 ದಿವಸ ಬಸವಣ್ಣ ಯುವರಾಜರನ್ನ ಕಾರಾಚಾರೊಳಗೆ ಕೂತಿದ್ದ. ಇಂದು ಮುಂಜಾನೆ ಲೆಕ್ಕ ಬರದ ಆಚಾರ ಹೋಗಾಕ ಬಿಟ್ಟ ಅವನಿಗೆ ಅಂತ ಮತ್ತಿಟ್ಟೆಲ್ಲ ಮಾನ ಕಡಿಗೆ ಏನಾರ ಸಿಕ್ಕಿ ತಂದಿ. ಒಂದು ಒರಕು ಕಬಡ್ಡಿ ಹೆಚ್ಚು ಕಮ್ಮಿ ಆಗಿತ್ತ, ಒಂದು ತುಕ್ಕಾಣಿ ಏರ್ಪೇರು ಬಸವಣ್ಣ ಲೆಕ್ಕ ಅವು ಬ್ರಹ್ಮಲಿಖಿತ. ಒಮ್ಮೆ ಬರದ್ರ ಒಂದ್ ಅಂಕೆ ಒಳಗೆ ಆಡೋದಿಲ್ಲ. ಅದಕ್ಕ ಭಂಡಾರಿ ಮಾಡಿ ನಮಗ ಗೊತ್ತಾತ. ಏ ಬಾಯಿ ಬಿಡಲಿ ಎವರೇಶಿ ಮಾತಾಡ್ತೀರಿ. ಇದು ನಿನ್ನ ತವ್ರ ಮನಿ ಅಲ್ಲ,
ನಿನ್ನ ಹೊಯ್ಸಳ ಮನೆತನದ ಸಂಭಾಷಣೆ ಬ್ಯಾಡಿಲ್ಲೇ ಯಾಕೆ ಚೂರಿ ಬರ್ತ ಆ ಕೇಳ ಕಟ್ಟಿಗೆ ಉತ್ತರ ಕೊಡ್ಲಿ ಸರಕರಿ ಬಾಟ ಹಾಕೋಣ ನೀವ ಏನ್ ಮಾಡಿದ್ರಿ ಮನೆ ಸಲುವಾಗಿ ವಯಸ್ಸಿಗೆ ಬಂದಾನ ಒಂದು ರಾಜ್ಯನ ಉಂಬಳಿ ಹಾಕಿ ಕೊಟ್ಟಿದ್ರ ಉಂಬಳಿ ಈ ಹೇಳ್ದಾಗ ಇವುಗೇನಾರ ಪಟ್ಟಗಟ್ಟಿ ನಾನನ್ನ ಪ್ರಜೆಗಳ ನೀನು ಭಾರಿ ದುಗಿಸಲಿ ಅಲ್ಲ ಬಂಗಾರದಂತ ಹೆಂಡತಿನ ತಂದು ಕೊಟ್ರ ಇವನು ಮಾವನ ಮೋಸ ಮಾಡಿದ್ರೆ ಇವಾಗ ರಾಜ್ಯ ಕೊಡ್ತಿದ್ದ ಇವ ರಾಜ್ಯ ಆಡ್ತಾನ ತೋರಿಸ್ತಿದ್ದಳಿ ಏ ಕೆಲಪ್ಪ ಬಾ ಕೆಲಪ್ಪ ಈಗ ನನ್ನ ಮಗ ರಾಜ್ಯ ಆಡ್ತಾನಂತಪ್ಪ ರಾಜ್ಯ ಮೊದಲು ಏನ್ ಮಾಡ್ಬೇಕಪ್ಪ ಮೊದಲು ಒದಗಿ ಕೊಡೋದು ಕಲಿಬೇಕ್ರಿ ಹೌದಲ್ಲ ಅದಕ್ಕೆ ಹೇಳ್ತಾರ ಈ ಜನ್ಮದಾಗ ರಾಜ್ಯ ಆಳವ ಹಿಂದಿನ ಜನ್ಮದಾಗ ಕಟ್ಟಾಗಿ ಹುಟ್ಟಿರ್ತಾರಂತ ಗೊತ್ತಾಗಿಲ್ಲ ಈಗ ನಮ್ಮ ರಾಜ್ಯ ಒದಿತಾರ ನೀ ತಪ್ಪಿಸ್ಕೋಬೇಕು ಜ್ವಾಗಿ ಅವರ ಪಟ್ಟಿ ಎಲ್ಲ ನಿನ್ನ ಮೈ ಸೋಕ್ತೋ ನಿನ್ನ ಮೈ ಚರ್ಮ ಸುತ್ತಿರ್ತೀನಿ ಬರ್ರಿ ಯುವರಾಜ್ರ ಒದಿ ಬರ್ರಿ ಮಗನ ನಾ ಇನ್ನು ಚೂರಿಗೆ ಮಾಡ್ತೀನಿ ಮನೆ ಕಲ್ಸೋ ಮೊದಲನೇ ಪಾಠ ಇದು ಕಲ್ಲಪ್ಪ ಈಗ ನನ್ನ ಸರದಿ ನನ್ನ ಪಟ್ಟು ನಿನ್ನ ಮನೆಗೆ ಹಾಕಿತೋ ನಿನ್ನ ಚರ್ಮ ನಿನ್ನ ರುಂಡ ಹೋಗೋ ಬಾ 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 ಈಗ ನಿನ್ನ ಸರದಿ ಅಲ್ಲಪ್ಪ ನಿನಗ ಏನಪ್ಪನಾಯಿರಾಮ್ ಕರುಣೆ ತಿರುಗಿ ತಿಳಿಸ್ಕೊಡ್ತಾರ ನೀ ಸೋತಿ ನಿನ್ನ ತಪ್ಪಲ್ಲದೆ ಇನ್ನೂ ಹಣ್ಣಾಗಿಲ್ಲ ಈ ಬಿಚ್ಚ ಭಯಾನ ಬಂದಿತ್ತು ಗೊತ್ತಿತ್ತು ಕುಂಡಿ ಕೊಟ್ಟಿದ್ರು ಹೇಳಕ್ಕಾಗುದು ರಾಣಿ ವಾಸದಾಗ ಈ ಮಂದಿ ಹೆಂಡಂದ್ರು ಬಂದ್ರು ಹಾಲು ನಾವು ಒಬ್ಬಾಕಿನ ಹಚ್ಕೊಂಡಿಲ್ಲ ನೀ ಬಂದಿ ನನ್ನ ಮಳ್ಳು ಮಾಡಿ ನಿನ್ನ ಹೊಟ್ಟೆ ಹಾಕಿದ ಭಿಕ್ಷರಾಸಿ ನನ್ನ ಮಗ ಹೊಡವಾಗ ಏನದೆ ಧಣಿ ಕಾಣಕ ಬಸವಣ್ಣ ಬಂದನಂತೆ ಅಂದ್ರ ನನಗೆ ಗೊತ್ತಿತ್ತವ ಬರ್ತಾನಂತ ಅವನನ್ನ ಒಳಸಾಲೆ ಕುಂದ್ರಿಸು ಓದಲ್ದಾಗ ಬೇಡ ಅವ ಎಲ್ಲಿ ಏನಂದ್ರು ನೆಚ್ಚಿಗಿಲ್ಲ ನಿಮಗೇನು ಈ ಬಸವಣ್ಣನಿಟ್ಟು ಮೋಹ ತಿಳಿಯೋದಿಲ್ಲ ಎಲ್ರಿಗೂ ನಿಮ್ ಮಗನ ಚೀಮಾರಿ ಹಾಕಿಸ್ಕೊಂಡಾನ ಅವನ್ನ ಕುಸಿ ಕಚ್ಚಿನ ಕುಂದಿಸಿ ಮಂಗಳಾರತಿ ಮಾಡೋದ್ ಬಿಟ್ಟು ಒಳಸಾಲೆ ಕಾಣ್ತೀರಿ ನೀನು ನಿನ್ನ ಮಗ ನಿನಗಿನ್ನ ಬಸವಣ್ಣನ ಬೆಲೆ ತಿಳಿಬಹುದು ಏನನ್ನೋಣ ನಾನು ಯಾರು ಕಲ್ಯಾಣದ ಸಾಮ್ರಾಟ ಕಲಚೂರಿ ಭುಜಬಲ ಚಕ್ರವರ್ತಿ ಆಗ ನನ್ನ ಜಾತಿ ಯಾವುದು ಅದೆಲ್ಲ ಯಾಕೀಗ ನಾ ಕೇಳಾಕತ್ತೀನಿ ನೀನು ಉತ್ತರ ಕೊಡು ನಾವು ಕ್ಷತ್ರಿಯರು ನೀವು ಹೊಯ್ಸಳರು ಕ್ಷತ್ರಿಯರಿದ್ದೀರಿ ಆದ್ರೆ ನಾನು ಕಲಚೂರಿ ಕಟ್ಟಾಚೂರಿ ಅಂದ್ರೆ ನನ್ನ ಜಾತಿ 10 ತಲೆಮಾರು ಪಾಳೆಗಾರರಾಗಿ ಆಳಿದ್ವಿ 5 ತಲೆಮಾರು ಮಹಾಮಂಡಲೇಶ್ವರರಾಗಿ ಆಳಿದ್ವಿ ಚಾಲುಕ್ಯರಿಂದ ಹೇಳ್ತಂದ್ವಿ ಹೊಯ್ಸಳರಿಂದ ಹೇಳ್ತಂದ್ವಿ ಬ್ರಾಹ್ಮಣರಿಗೆ ಲಕ್ಷಾಂತರ ಗೋವುಗಳನ್ನ ದಾನ ಮಾಡಿ ನಾವು ಕ್ಷತ್ರಿಯರು ಹಣ ಕಟ್ಕೊಂಡ್ವಿ ಆಗ ನನ್ನ ರಾಜ್ಯದಾಗ ಸಣ್ಣಾತಿ ಸಣ್ಣ ಕೂಸಿಗೆ ಕೇಳಿದ್ರದ ಥಟ್ ಅಂತ ಹೇಳ್ತೈತಿ ಕಲಚೂರಿಯ ಕರ್ಮಾಡಿಯ ಮಗ ಪಿಂಚಳನ ಜಾತಿ ಯಾವುದು ನಿಮ್ಮಪ್ಪೇನೋ ಹೇಳ್ಕೊಂಡ ಖರೆ ಆದ್ರೆ ಅವನ ಕಣ್ಣಾಗ ಸಹಿತ ಅದ ನಮ್ಮ ಅಪ್ಪ ಏನ್ ಮಾಡೋದು ಪಾಪ ಅವನ ಹೆಸರು ಯಾಕೆ ತಗೊಂಡಿರಿ ನಾಳೆಂತ ಬಾಯಿ ಹಾಕೋಣ ಜಾತಿ ಅಂದ್ರ ಮೈ ತೊಗಲಿದ್ದಂಗ ಒಮ್ಮೆ ಹಳೆ ತೊಗಲು ಕಿತ್ತು ಸುಲಿದು ಒಕ್ಕಟ್ಟುಗಳಿಗೆ ಎಲ್ಲರ ಕಣ್ಣಿಗೆ ಬೀಳೋದು ಅದೇ ಹಳೆ ಜಾತಿ
ಇವ ಕ್ಷತ್ರಿಯ, ಇವ ಹೊಲೆಯ, ಇವ ಕುರುಬ. ಇದು ಈ ನಾಡಿನ ಗುಣ, ಇದು ಈ ನೀರಿನ ಗುಣ. ಆಗ ನನ್ನ 62 ವರ್ಷದ ಆಯಸ್ಸಿನಾಗ ಜಾತಿಯ ಹಂಗಿಲ್ಲದ ನನಗೆ ಕಣ್ಣಾಗ ಕಣ್ಣಿಟ್ಟು ನೋಡಿದ ಮಾತ್ರ ಬಸವಣ್ಣ. ಮಾತನಾಡಿದ್ರೆ ನಾನು ಒಬ್ಬ ಮನುಷ್ಯ ಅನಿಸ್ತೇನೆ. ಜಾತಿ ಪದ್ಧತಿಯನ್ನ ಈ ನಾಡಿನಿಂದ ಸಬರಿ ಬಿಡ್ತೀನಿ ಅಂತನವ. ವರ್ಣಾಶ್ರಮ ಧರ್ಮದ ಪದ್ಧತಿಯನ್ನ ಬೇರೆ ಸಹಿತ ಕಿತ್ತು ಹಾಕ್ತೀನಿ ಅಂತನವ. ಎಂಥ ಕನಸರು, ಎಂಥ ಎದುರಾರಿಕೆ. ಆಟ ಅಲ್ಲ, ಅವ್ ಸುತ್ತಮುತ್ತ ಇದ್ದೆ ತಾಮಂದಿನ ಕೂಡ ಯಾಕೆ ಅಂದಿ ಅಲ್ಲಮ್ಮ. ಅವ್ ಮಾತಾಡೋದು ಕೇಳಿಲ್ಲ ನೀ. ಕನ್ನಡ ಅಲ್ಲ, ಅಮೃತದ ಸೆಲಿ. ಚೆನ್ನಯ್ಯ, ಜೇಡ ನಾಸಿಮಯ್ಯ, ಅಕ್ಕ ಮಹಾದೇವಿ ಒಬ್ರ ಇಬ್ರ ಎಲ್ಲರೂ ಒತ್ತೊಟ್ಟಿಗೆ ಕೂಡ್ತಾರ, ಹಾಡ್ತಾರ, ಹಾಕ್ಯಾಡ್ತಾರ. ಮತ್ತಿನ್ಯಾರಿಗೆ ಸಾಧ್ಯ ಐತಿ ಇದು? ಮತ್ ಈಟನ್ನೆಲ್ಲ ಎಲ್ಲಿ ಮಾಡ್ಯಾರಂದ್ರಿ? ಬಿಜ್ಜಳನ ಕಲ್ಯಾಣದಾಗ ಕಾಶ್ಮೀರದ ಅರಸ ಕಲ್ಯಾಣಕ್ಕೆ ಬಂದ್ರ ಆ ಅರಮನೆಗೆ ಬರೋದಿಲ್ಲ, ನೆಟ್ಟಗೆ ಮಹಾಮನಿಗೆ ಹೋಗ್ತಾನ. ಸಣ್ಣ ಮಾತಾತ ನೀವು ಶರಣರಾಗಬೇಕಾಗಿತ್ತು. ಆಗ್ತಿದ್ನೆ, ಸರಳಿಲ್ಲದು. ಕಳಬೇಡ, ಒಲಬೇಡ, ಖುಷಿಯ ನುಡಿಯಲು ಬೇಡ. ಇಷ್ಟೆಲ್ಲ ಬ್ಯಾಣಗಳನ್ನ ಈ ತಲೆಗೆ ಸುತ್ತಕೊಂಡು ಈ ರಾಜಕೀಯದಾಗ ಬದುಕಿ ಉಳಿಯಕ್ ಆಗ್ತದೆ. ಆ ಸರಳ ನೀತಿಯಾಗ ಆಗಿದ್ದು ಭಕ್ತಿ ಬೇಡ. ಆ ಭಜನೆ, ಆ ಲಿಂಗಾರ್ಚನೆ, ಆ ಗೋಷ್ಠಿ ನಾನನ್ನ ಪ್ರಜೆಗಳ ಸಮಾಧಾನಕ್ಕಾಗಿ ಬೇಕಾದಷ್ಟು ಗುಡಿ ಗೋಪುರಗಳನ್ನು ಕಟ್ಟಿಸಲಿ. ನಾನನ್ನ ಬಾಳಿನಾಕಂತ ಒಂದೇ ಒಂದು ಸತ್ಯ ಅಂದ್ರ ನಾವು ಇದ್ದೀರಿ, ದೇವರಿಲ್ಲ. ನೀವು ಭಾಂಡಾರದ ಕೀಲಿ ಕೈ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಒಪ್ಪಿಸಿದ್ದೀರಿ. ಉಪಕಾರ ಅನ್ನೋದಿಲ್ಲ. ಆದ್ರ ನಮ್ಗೆ ಇವು ಒಚ್ಚರಿಸಿಕತ್ತೆ ಯಾವ್ದಾರಿ ತಾವು ಇದನ್ನ ಹೊಳ್ಳಿ ತಗೋಬೇಕು. ನಾವು ತಗೊಳ್ಳೋದಿಲ್ಲ ಅಂದ್ರ ಅರಮನೆಯೊಳಗ ಶಿವಾಲಯ ಅದ, ಅಲ್ಲಿ ಲಿಂಗಕ್ಕೆ ಅರ್ಪಿಸಿ ಹೋಗ್ತೀವಿ. ನಾಲ್ಕೈದು ವರ್ಷ ಹಬ್ಬ ಹರಿದಿನ ಬಿಟ್ರ ನೀ ಅರಮನೆ ಹತ್ಯಾಕ್ ಆದಿಲ್ಲ. ನಾ ಯಾಕನ್ ಸಹಿತ ಕೇಳಿಲ್ಲ. ಮಹಾರಾಜರಿಗೂ ಭಂಡಾರಿ ಬಸವಣ್ಣಗೂ ಮುರುಗಡೆ ಆಗೈತಿ ಅಂತೇಳಿ ಇಡೀ ಊರಿಗೆ ಊರೇ ಆಡಿಕೊಂಡಾಕ ಹತ್ತಿತ್ತು. ಹಿಂಗಿದ್ರು ನಾ ಭಂಡಾರದ ಕೀಲಿ ಕೈ ಹೊಳ್ಳಿಸಿಕೊಳ್ಳಿಲ್ಲ. ನಮ್ಮ ಅರಸೊತ್ತಿಗೆಯನ್ನ ಹಂಗಿಸಿ ನೀ ವಚನ ಬರೆದಿ, ಅದನ್ನು ನಿನ್ನ ಅನುಭವ ಗೋಷ್ಠಿಗಳಿಗೂ ಹಾಡಿದಿ. ನನಗ್ ಗೊತ್ತೈತಿ. ನಾ ಮೊದಲೇ ಹೇಳಿದ್ದೆ ಧಣಿ, ಭಂಡಾರದಲ್ಲಿ ದುಡಿಯೋದು ಬಿಚ್ಚಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ. ಆ ಸಂಪತ್ತು ರಾಜವಂಶದ ಸೊತ್ತಲ್ಲ, ಪ್ರಜೆಗಳ ಸೊತ್ತು. ಪ್ರಜೆಗಳ ಪಾಲಕ ಅಂತಲ್ಲಿ ರಾಜರಿಗೆ ಅಧಿಕಾರ ಅದ. ಆದ್ರೆ ರಾಜನ ಮನೆಯವರಿಗೆ ಮಾತ್ರ ಅಲ್ಲಿ ಪ್ರವೇಶ ನಿಷಿದ್ಧ. ಅದೇನೇ ಇರಲಿ, ನಾ ಕೇಳೋ ಪ್ರಶ್ನೆಗೆ ಮೊದಲು ಉತ್ತರ ಹೇಳು. ಅಲ್ಲೋ, ಯಾರೇ ಯಾವನಾರ ಅರಸಾಗಿದ್ರ ನನ್ನಷ್ಟು ಸಡ್ಲು ಬಿಡ್ತಿದ್ನಿ ನಿನಗ? ಇಲ್ಲ ಧಣಿ, ಬಿಡ್ತಿದ್ದಿಲ್ಲ, ಒಪ್ಕೋತಿದ್ದೀನಿ. ಹಂಗಾರ ಕೇಳು. ಹುಡುಗಾಟದಾಗ ಆದದ್ದು ಆಗಿ ನನ್ನ ಮಗ ಯಾವ ಅರಿವಿಗೇಳಿ ನಿನಗನಿಸಿದ್ರೆ ಈಗಿಂದೀಗ ಹೇಳು. ನನ್ನ ಕೈ ಕಾಲು ಕಟ್ಟಿ ತಂದು ನಿನ್ನ ಕಾಲಾಗಿ ಚಂತೀನಿ. ನಾ ರಾಜ್ಕುಮಾರನ್ನ ಮಾತ್ರ ಯಾಕೆ ದೂರಲಿ? ಅನುಭವ ಗೋಷ್ಠಿನೂ ಕರ್ಲಿಕ್ಕತ್ಯದ. ಇನ್ನು ಮುಂದೆ ಅದಕ್ಕೆ ಅರ್ಪಿಸಿಕೊಳ್ಳೋಣ ಅಂತಿದ್ದೆ. ನಾನೇ ಸೇರೋದಿಲ್ಲ ಅಂದ್ರೆ ಇದು ರಾಜ್ಕುಮಾರ್. ಜನರು ನನ್ನ ಮಗನನ್ನ ಯುವರಾಜ ಅಂತ ಕರೆದ್ರ ರಾಣಿ ರಂಭಾವತಿಗೂ ತೃಪ್ತಿಯಾದೀತು, ನಮಗೂ ನೆಮ್ಮದಿಯಾದೀತು. ಇದು ಇಡೀ ಆಸ್ಥಾನಕ್ಕೂ ಗೊತ್ತಿದ್ದ ಮಾತು. ಮಹಾರಾಜರು ರಾಜ್ಕುಮಾರನಿಗೆ ಯುವರಾಜ ಪಟ್ಟ ಕಟ್ಟಿದ್ದಂತೂ ನನಗಂತೂ ಗೊತ್ತಿದ್ದಿಲ್ಲ. ಕಟ್ಟಿಲ್ಲೋ ಮಾರಾಯ, ಕಟ್ಟಿಲ್ಲ. ಕಟ್ಟಿದ್ರು ಸುತ್ತಾರ ನನ್ನ ಮುಖ್ಯ ಹುಡುಗರು ನಾಳೆ ಹರ್ಕೊಂಡು ಬಿದ್ದಾರ ಮೈಮ್ಯಾಗ. ಆದ್ರ ರಾಜಧಾನಿಯಾಗ ಒಬ್ಬ ರಾಜಪುತ್ರ ಇದ್ದಾಗ ಅವನನ್ನ ಯುವರಾಜ ಅಂತ ಕರೆಯೋದು ಒಂದು ಪದ್ಧತಿ. ಹೊಸ ಪದ್ಧತಿ ಇದ್ದಿತ್ತು ಮಹಾಸ್ವಾಮಿ, ನಾನಿನ್ನೂ ಕಲಿತಿಲ್ಲ. ಆದ್ರ ರಾಜ್ಯಭಾರ ಒಂದು ಕಾಯಕ. ಯುವರಾಜ ಅನ್ನಿಸ್ಕೊಳ್ಳೋ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರ್ತಾವ. ಮತ್ತು ಶುರು ಮಾಡ್ತಿ ಏನೀಗ? ಇಲ್ಲ, 15 ವರ್ಷದಿಂದ ನಾವು ಸಾಕಷ್ಟು ಚರ್ಚಾ ಮಾಡೀವಿ. ಆ ಫಲ ಮತ್ ಮಾಡೋದಿಲ್ಲ. ಆದ್ರೆ ರಾಜ್ಯಭಾರ ಒಂದು ಕಾಯಕ. ಅದು ಹುಟ್ಟಾ ಬರ್ತಕ್ಕಂಥ ಹಕ್ಕಲ್ಲ, ಆಸ್ತಿ ಅಲ್ಲ. ಮೊದಲು ಅದನ್ನ ಮಾಡೋ ಅಧಿಕಾರವನ್ನ ಗಳಿಸ್ಕೋಬೇಕು, ಆಮೇಲೆ ಅದನ್ನ ಶ್ರದ್ಧೆಯಿಂದ ಮಾಡಬೇಕು. ಇದೆಲ್ಲ ಗೊತ್ತಿಲ್ಲೇ ಬಸವಣ್ಣ. ಆ ಮಂಚಣ್ಣ ಕರೆದ 15-16 ವರ್ಷದ ಕೆಳಗಿನ ಮಾತು. ನಾನು ಆಗಿದ್ದು ಚಾಲುಕ್ಯರ ಸಾಮಂತ. ಚಾಲುಕ್ಯರ ಸಾಮಂತನಾಗಿರುವುದೇ ಮನುಷ್ಯ ಜೀವನದ ಪರಮೋಚ್ಚ ಸಾಧನೆ ಅಂತ ನಂಬಿ ಆ ಅರಗೊಟ್ಟಿ ಅರಸನ ಕೈಗಳ ಕೂಡಿತಿದ್ನಿ.
ಆಗ ಬಸವಣ್ಣ ಮಂಗಳವಾರಕ್ಕೆ ಬಂದ. ಇನ್ನು 15-20 ತುಂಬಿದ ಹಾಕಿಲ್ಲ. ಏನು ಮಾತು, ಏನು ಚಟುವಟಿಕೆ, ಆಗಲೇ ಎತ್ತಿದ್ದ. ರಾಜ್ಯಭಾರ ಒಂದು ಕಾಯಕ, ಅದಕ್ಕೆ ವಂಶ ಇದ್ರ ಸಾಧು, ಯೋಗ್ಯತಾ ಬೇಕು, ಯೋಗ್ಯತಾ ಅಂತ. ಬಸವಣ್ಣ ಖರೇನ ನೀ ಅಂದು ಹೋಗಿದ್ರೆ ನಾನು ಚಾಲುಕ್ಯರ ಕೈಯಾಗಿಂದ ಪಟ್ಟ ಕಸ್ಕೋತಿದ್ದಿಲ್ಲ, ಕಲ್ಯಾಣದ ಚಕ್ರವರ್ತಿ ಆಗುತ್ತಿದ್ದಿಲ್ಲ. ಅದಾ ಮಾತನ್ನ ನಿಮ್ಮ ಮಗನನ್ನು ಕುರಿತು ಆಡಿದಾಗ ಧಿಕ್ಕರಿಸ್ತೀರಿ. ಯಾಕಂದ್ರೆ ಅವ ನನ್ನ ಮಗ, ನನ್ನ ಮಗ, ನನ್ನ ಮಗ, ನನ್ನ ಮಗ. ಮಗ ಅಂದ್ರೆ ಏನಂತ ತಿಳಿತೈತೇನೋ ನಿನಗ? ಅಲ್ಲೋ 1,96,000 ಶರಣರು ಈ ಕಲ್ಯಾಣ ನಗರದಾಗ ನಿನ್ನ ಹೆಸರುಗಳೇ ದೀಪ ಹಚ್ಚಿ ಬದುಕ್ಯಾರಂತ. ಅದರಾಗ ಅರ್ಧಕ್ಕರ್ಧ ಮಂದಿಗೆ ನಿನಗೊಬ್ಬ ಮಗ ಅದಾನ ಅಂತ ಕೂಡ ಗೊತ್ತಿದ್ರು ಅವನ ಹೆಸರೇನಂತ ಸಹಿತ ಗೊತ್ತಿಲ್ಲಂತ. ಎಂಥ ಅಪ್ಪ ನೀನು, ಎಂಥ ತಪ್ಪಲಿ ಬಾಳ್ಯವ ಕುಸಿಗದು. ವ್ಯವಹಾರ ಕಲ್ಕೋ ಬಸವಣ್ಣ, ವ್ಯವಹಾರ, ರಾಜ್ಯ, ಸಾಮ್ರಾಜ್ಯ, ಇಹ ಪರ ಕಡೆ ಯಾವ ಸಲುವಾಗಿ? ಯಾವ ಸಲುವಾಗಿ? ಮಗನ ಸಲುವಾಗಿ. ಈ ನಾಡಿನಾಗ ಪ್ರತಿಯೊಬ್ಬ ಮನುಷ್ಯ ದುಡಿಯೋದು ಯಾಕ, ಗಳಿಸೋದು ಯಾಕ, ಆಳೋದು ಯಾಕ, ಆಳೋದು ಯಾಕ? ಎಲ್ಲ ಮಗನ ಸಲುವಾಗಿ. ಮಗ 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 ಕರಳು ಬಗದು ರಕ್ತ ಕುಡಿದು ಎಲ್ಲ ಚಗುದು ಅವ ಮಗ. ಮಗ ಇದ್ದಿದ್ರ ಮೊಮ್ಮಗ, ಮೊಮ್ಮಗ ಇದ್ದಿದ್ರ ಅಳಿಯ, ಭಾವ, ಮೈದುನ, ಅಂತೂ ಪುತ್ರ ಸ್ಥಾನಕ್ಕೊಬ್ಬ. ಅದಕ್ಕ ಅಲ್ಲಮ ಪ್ರಭುಗಳು ಹೋದಗಳಿಗೆ ನಿನ್ನ ಶರಣರೆಲ್ಲ ಸೇರ್ಕೊಂಡು ಶೂನ್ಯ ಸಿಂಹಾಸನಕ್ಕೆ ಯಾರನ್ನಪ್ಪ ಆರಿಸಿದ್ರು? ನಿನ್ನ ಅಳಿಯನ್ನ. ಚನ್ನಬಸವಣ್ಣನ ಯೋಗ್ಯತೆ ಏನದ ಅಂತ ನನಗೂ ಗೊತ್ತದ, ಉಳಿಕೆ ಶರಣರಿಗೂ ಗೊತ್ತದ. ನೀನ್ ತಿಳ್ಕೊಂಡಿರೋ ಕಾರಣ ಬೇರೆ, ಅವ್ರಿಗೆ ಗೊತ್ತಿರೋ ಕಾರಣ ಬೇರೆ. ನೀ ಬಿಡು, ಸಣ್ಣಂದಿರ್ತಾವ ಮನೆ ಬಿಟ್ಟು ಆಡಿ ಹಾದಿ ತಿರುಪರು, ತುಡುಗರು, ಸಾಧು, ಸನ್ಯಾಸಿಗಳು ಇವ್ರನ್ನ ತನ್ನ ಬಳಗ ಅಂತ ನಂಬಿ ಬೆಳೆದು. ನಿನಗ ಮನಿ ಮಟ್ಟದ ಹಕ್ಕಿಲ್ಲ, ಜಾತಿ ಮಟ್ಟದ ಹೆಕ್ಕಿಲ್ಲ. ಆದ್ರ ನಿನ್ನ ಶರಣರು ನಿನ್ನ ಶರಣರನ್ನ ಹಂಗಾಂತ ತಿಳ್ಕೊಬೇಕಮ್ಮ. ಇವರೆಲ್ಲ ನೀರಿನಲ್ಲಿ ಮೀನಿ ಈಶಾಡ್ದಂಗ ನೆಂಟರು, ಇಷ್ಟರು, ಬೀಗರು, ಬಂಧುಗಳು ಇದರಾಗಿ ಈಶಾಡಿ ನಿಂತದವರು. ಇವರಿಗೆ ನೀ ಖರೇನ ಜಾತಿ ಬಿಡಿಸ್ತಿ ಅಂತ ಆದ್ರ ಉಸಿರುಗಟ್ಟಿ ತಳಮಳಗಳು ಒಮ್ಮಲೆ ಕೊಟ್ಟಕ್ಕಂಡ ನಿನಗೆ ಭಾಂಡಾದ ಕೀಲಿಕೈ ಬೇಡ ಅಂದಿ. ಹೌದಿಲ್ಲೋ? ಬಿಡು ಹಂಗ ಸೋಡಿತಾರ ಕೀಲಿಕೈ. ಬೆಲೆ ಇರೋದು ನಂಟಿಗಲ್ಲ ಕಣಿ, ಅದರ ಹಿಂದೆ ಹಿಡಿಯುವ ಅಗ್ಗತೆಗೆ. ಸೋಮಿದೇವ ರಾಜ್ಕುಮಾರು ನನ್ನ ಮೇಲೆ ಈ ಹಲ್ಲಿ ಯಾಕೆ ಓಡಿಸಿದ್ರು ಅಂತ ನನಗೆ ಚೆನ್ನಾಗಿ ಗೊತ್ತದ. ನಿಮ್ಮ ಕಡೆಯಿಂದ ಎರಡು ಮೆಚ್ಚುಗೆ ಮಾತು ಗಳಿಸ್ಕೋಬೇಕಾಗಿತ್ತು. ದುರಾದೃಷ್ಟ ಎಡವಿ ಬಿದ್ರು. ಆದ್ರೆ ಧನಿ ಅವರು ದಡ್ರಲ್ಲ, ಧಬಕರಲ್ಲ. ಹತಿಯಲ್ಲೇ ಕೂಡಿಸಿ ಪ್ರೀತಿಯಲ್ಲೇ ಬೆನ್ಮೇಲೆ ಕೈಯಾಡಿಸಿ ಅವರಿಗೆ ಬೇಕಾಗಿದ್ದು ಆಟ. ಅವ ಬ್ರಾಹ್ಮಣ ಒಟ್ಟುವಲ್ಲ, ಕ್ಷತ್ರಿಯ ರಾಜಪುತ್ರ. ಅವನ ಬೆನ್ನು ಸಾಕಷ್ಟು ಬಾರ್ಕೋಲಿಗೆ ಗುಂಡಿಲ್ಲ ಅನ್ನೋ ಕೈ ತಟ್ಟತನ ಮಾಡ್ತಾನವ. ರಾಜಕುಮಾರರು ಬೊಕ್ಕಸಕ್ಕೆ ಕೈ ಹಾಕಿದ್ರು. ನನಗನಿಸ್ತಾ ಧನಿ ಇಂದಲ್ಲ ನಾಳೆ ಋಣಾನು ಬಂದ ಮುಗಿಯೋದಾಯಿತು. ಅವರು ನಿಮಿತ್ತ ಆದ್ರೂ ಅಷ್ಟೇ. ಆದ್ರ ಇತ್ತಿತ್ಲಾಗ ಮಹಾರಾಜರ ಆಳ್ವಿಕೆಯ ಉದ್ದೇಶ ಏನು, ಧೋರಣೆ ಏನಂಬುದ ತಿಳಿದಂಗಾಗದ. ನನಗೆ ಮಾತ್ರ ಅಲ್ಲ, ಆ ಸ್ಥಾನದಾಗ ಯಾವ ಅಧಿಕಾರಿಗೂ ತಿಳಿದಂಗಾಗದ. ಒಬ್ಬ ಮಂತ್ರಿ ಏನ್ ಮಾಡ್ತಾನ ಇನ್ನೊಬ್ಬಗೆ ಗೊತ್ತಿಲ್ಲ. ಮಹಾರಾಜರ ಮನಸ್ಸಂತೂ ಯಾರಿಗೂ ಗೊತ್ತಿಲ್ಲ. ಅದಕ್ಕ ಆ ಸ್ಥಾನದ ಅಂತರಂಗದೊಳಗ ಗೊಂದಲ, ಸಂದೇಹ, ಗಾಳಿ ಸುದ್ದಿ. ಒಂದೊಂದು ಸಾಕ್ಷಿ ಮಹಾರಾಜರು ಬೇಕಂತಲೇ ತಮ್ಮ ಆಡಳಿತ ಸಾಧನ ಮಾಡಿಕೊಂಡಾರು ಅಂತ ಅನುಮಾನ ಉಂಟಾಗ್ತದೆ. ಅವರಲ್ಲ ತೋರಿಸ್ತೀನಿ ತಡಿ. ಈಗ ಕಲಪ ರೀ, ಕಲಪ ಬಂಗಾರಪ್ಪ ಏನಾಯ್ತು ಈಗ ಮುಚ್ಚುತ್ತಾರೆ ಖಾಲಿ ಬಿಡ್ಲಿಕ್ಕೆ? ಇದೇನು ಮುಚ್ಚುತ್ತಲ್ರಂಗಪ್ಪ? ನೀನಾರು ಹೇಳ್ತಿ ಏನಾತಂತ? ಕವಾಡ ಮಾಡೋಣ ಇದೆಂಥ ಮಾತು ರಂಗಪ್ಪ? ನೀ ಎಲ್ಲೋ ಶಿವ ಮಾಡಿದ ನಿನ್ನ ಹೆಸರಿಂದ
ಸಲ್ಲಿಸಿ ತುಂಬಿದ್ರು ಹೋದ್ರು ಹೊರೆಯಾಗಿ ಸುರಿಯಾಗಿ ಅಂದ್ರ ನಾ ಬೊಕ್ಕಸಾಗಿಂದ ಒಂದು ಪದದಿಂದ ನೀವೇ ನಂಬಿರೇನು? ಏ ಹಂಗಲ್ಲೋ ಪ್ರಸಾದಕ್ಕ ದಾಸೋ ಶರಣರ ಸಲುವಾಗಿ ಬಸವಣ್ಣ ಸ್ವಂತ ವೆಚ್ಚಕ್ಕಲ್ಲೋ ದೇವ್ರ ಕೆಲ್ಸಕ್ಕ. ಅಂದ್ರ ಆ ರಾಜ್ಕುಮಾರ್ ಅಂದಂಗ ನಾ ತಿರುಗಲ್ಲ ಅಂತೀರಿ? ಯಾಕೋ ಬಸವಣ್ಣ ಹಿಂಗ್ಯಾಕ್ ಅಂತೀಯಪ್ಪ? ನಿನ್ನಂತ ಪುಣ್ಯವಂತಗ ಕಳ್ಳ ಮಡಿಗ ಅಂತ ಬೈದ ನಮ್ಮ ನಾಡಿನ ಬಿಟ್ಟು ಹಿಂಗೆಲ್ಲ ಆಡಿಸ್ಬೇಡಪ್ಪ ನಮ್ಮನ್ನ. ಹಿಂಗೆಲ್ಲ ಆಡಿಸ್ಬೇಡ. ಶರಣರ ಭಕ್ತಿ ರಸಾಮೃತ ಸಾರ. ಸ್ವಾಮಿ ಏನಿದು? ವೈದಿಕ ದೇವತೆಗಳಾದ ಇಂದ್ರ ವರುಣರು ಭೂಲೋಕಕ್ಕೆ ಇಳಿದು ಬರ್ಬೇಕಂದ್ರ ಮೊದಲು ಹೋಮ ಹವನ ಆಗಬೇಕು, ಕರ್ಮಕಾಂಡ ಆಗಬೇಕು. ಈಗ ಈ ಭಕ್ತಿಯ ಬಿರುಗಾಳಿ ಬೀಸಲಿ ಕತ್ತಿದಾರತ್ಯ ಏನ್ ಹೇಳೋಣ? ಕಂಡಲ್ಲೆಲ್ಲ ಪವಾಡಗಳ ಹಾವಳಿ. ಸ್ವಂತ ಎಷ್ಟ ರೂಪವಾಡ 10 ರೂಪವಾಡ. ದೇವರಿಗೆ ಬೇರೆ ಕೆಲಸನೇ ಇಲ್ಲ. ನಿನ್ನ ಶರಣ ಸಮಾಜಕ್ಕ ಭಕ್ತಿ ಭಂಡಾರಿ ಬಸವಣ್ಣ ಬೇಕು, ನೀ ಪವಾಡ ಪುರುಷ ಬಸವಣ್ಣ ಆಗೋದು ಬೇಕು. ಅದಕ್ಕಾಗಿ ಇವ್ರು ನಿನ್ನನ್ನು ಕಳ್ಳ ಬಸವಣ್ಣ ಅಂತ ಕರೆದರ. ನಾಳೆ ಇದಾ ಮುಂದೆ ನೀ ಶಿವಪ್ರಸಾದಿ ಅನ್ನೋದನ್ನು ಸಾಬೀತುಪಡಿಸಾಕ ನಿನ್ನ ಕೊಲೆಗಡಕ ಬಸವಣ್ಣ ಅಂತ ಕರೆದರ. ನಾನೊಬ್ಬ ಸಾಮಾನ್ಯ ಅರಸ, ಶಿವನ ಜೋಡಿಗೆ ಹುರುಗಿ ಬೀಳೋದು ನನ್ನ ಆಳವಲ್ಲದು. ನನಗ್ ಗೊತ್ತಿರೋದು ಸಾಮಾನ್ಯ ನೀತಿ ದೇವ. ಆಟಕ್ಕ ಬಂದ್ರೆ ಯುಕ್ತಿ, ಕೊನೆಗೆ ಶಕ್ತಿ. ನನ್ನ ತಲೆನೋವು ತಿಳ್ಕೊ ಬಸವಣ್ಣ. ಯಾಕಂದ್ರ ಇದಾ ತಲೆನೋವು ನಾಳೆ ನಿನ್ನನ್ನು ಜೋಡಿ ನಾ ಕಲ್ಲ ಮೂರ್ತಿಗಳಂತ ಜನರು ಆದ್ರ ಭಕ್ತಾದ್ರೆ ಎಂಥ ನಾಚಿಕೆ. ಮಾವಿನ ಕಾಯಿಗಳ ಒಂದು ಎಕ್ಕಿ ಕಾಯಿ ನಾನು. ನನ್ನ ಭಕ್ತಿ ಮೋಟನ ಲವಳಿ ಮೂಗುರುತಿಯ ಶೃಂಗಾರ. ನನ್ನಂತ ಭಂಡ ಲಜ್ಜೆ ಭಂಡದ ಸಲುವಾಗಿ ಆ ಶಿವ ಪವಾಡ ಮಾಡ್ತಾನ. ತಲೆದಂಡ ತಲೆದಂಡ. ಹೆದರ್ಬೇಡ ಜಗಣ್ಣ, ಹೆದರ್ಬೇಡ. ಬಾಯ್. ನಾ ಹೇಳ್ದಂಗೆ ಕೇಳು, ಕಣ್ಣು ಮುಚ್ಚು. ಯಾರು ಬಿಡಿಲ್ಲ ಜಗಣ್ಣ. ಒಬ್ಬರಿಗೊಬ್ಬರನ್ನ ಅರಿವಿಗೆ ನಿಲುಕದಂತಹ ನೀಡಿನಿಂದ ನಕ್ಕಿ ಹಾಕ್ಯಾನ ಶಿವ. ಜಗಣ್ಣ, ನಾ ಇದನ್ನ ಯಾರಿಗೂ ಹೇಳಿಲ್ಲ, ನಿನಗ ಮಾತ್ರ ಹೇಳ್ತೀನಿ ಕೇಳು. ಒಂದು ದಿವಸ ರಾತ್ರಿ ನಾನು ಅಲ್ಲಮ ಪ್ರಭು ಸಂಗಯ್ಯನ ಮಹಾಮನಿಯ ಪಡ್ಸಾಳೊಳಗ ಕೂತಿದ್ರಿ. ಮನೆಯಲ್ಲಿ ಎಲ್ಲರೂ ಮಲ್ಕೊಂಡಿದ್ರು.
ಸುತ್ತಲೂ ಮೌನ, ಕತ್ತಲಲ್ಲಿ ಒಂದು ದೀಪ. ನಾ ಪ್ರಭುಗೆ ಕೇಳಿದೆ, ಪ್ರಭು ಅಹಂಕಾರ ಅಂದ್ರೆ ಏನು, ಅದರ ನಾವು ಹ್ಯಾಂಗ ಗುರ್ಸೋದು ಅಂತ. ಪ್ರಭು ಅಂದ್ರು, ನೋಡು ಮತ್ತ ತೋರಿಸ್ತೀನಿ. ನಾ ನೋಡ್ತಾ ಕೂತ ಹಂಗ ನಾ ಕಾಣ ಪ್ರಭುದೇವರ ಮೈಯಿಂದ ಅವರ ಇಡೀ ಬಾಳ್ ಹೊರಗೆ ಬಂತು. ಆ ತಗುಲ್ಗೊಂಬಿ ನೆರಳದಾಗ ಪಾತ್ರ ಬರ್ತಾವಲ್ಲ ಹಂಗ ಅವ್ರ ಜೀವನದಾಗ ನಡೆದ ಅಷ್ಟು ಸಂಗತಿ ಸಾಲು ಸಾಲು ಸರಪಣಿ. ಅವರು ಹುಟ್ಟಿದ್ದು ಬಾಲ್ಯ, ವನವಸೆಯ ನಾಗವಾಸ, ಕಾಮರತೆಯ ಅಂದಿಗೆ, ಅನಿಮಿಷೆಯ ಅಸ್ಥಿಪಂಜರ, ಕಲಸ್ಥಳದ ಇಷ್ಟಲಿಂಗ, ಎಲ್ಲಾ ಒಂದೇ ಪ್ರವಾಹದೊಳಗ, ಸುಗಂಧದ ಹೂ ತುಂಬಿ ತೀಲಿದರ ಹಳ್ಳದೊಳಗ, ಹುಳದಿಂದ ತಲೆಬುರುಡೆ ಮಾಂಸ ಕಂಡ ಕೀವು ಜಡೆ ಹರಿದು ಬಂದಂಗ ಪವಿತ್ರವಾದ ಜೋಡಿ ಭೀಮಂತವಾದನಿಗೆ ನಡೆಸಿಕೊಳ್ಳಲಿಕ್ಕಾಗಲಿಲ್ಲ, ಸಾಧ್ಯವಿಲ್ಲ ಅಂದೆ. ಪ್ರಭು ನಕ್ಕರು, ನೋಡುತ್ತಿದ್ದೆಯಲ್ಲ ಅಂದರು. ಆ ಭೀಕರತೆಗೆ ಬೆದರಿ ಬೆರಗಾಗಿ ಒಂದು ಗಳಿಗೆ ಕಣ್ಣು ಮುಚ್ಚಿಕೊಂಡೆ. ಕಣ್ಣು ತೆಗೆದು ನೋಡಿದಾಗ ಪ್ರಭು ಗಾಢ ನಿದ್ದೆಯೊಳಗಿದ್ದರು. ಮಾರನೇ ದಿನ ಮಾತೇ ಬರಲಿಲ್ಲ, ಅಲ್ಲಿಗೆ ಉಳಿದು ಹೋಯಿತು. ಆದ್ರೆ ಜಗ್ಗಣ್ಣ ಅದನ್ನ ಈಗಲೂ ನಿಲ್ಸಿದ್ರ ನನ್ನ ಮೈ ನಡುತ್ತದ. ಬಸವಣ್ಣ, ಇದನ್ನ ನೀ ನನಗೆ ಕೇಳಿ ಗೊತ್ತಿಲ್ಲ ಜಗ್ಗಣ್ಣ, ಹೇಳ್ಬೇಕನ್ನಿಸ್ತು ಹೇಳ್ದೆ. ಪ್ರಭುದೇವರು ನನಗೆ ಈ ಕನಸನ್ನ ಯಾಕೆ ತೋರಿಸಿದ್ರು ಅನ್ನೋದು ನನಗೂ ಗೊತ್ತಾಗ್ತಿಲ್ಲ. ಹೆದರ್ಬೇಡ ಜಗ್ಗಣ್ಣ, ಹೆದರ್ಬೇಡ. ಎಲ್ಲದಕ್ಕೂ ಆ ಶಿವ ಆದನ, ನೋಡ್ತಾನ. ಹೆದರ್ಬೇಡ. ಏನ್ ಹಬ್ಬಾಗಿ ಬಾದೇನು ಮತ್ತ ಹೊಸ ಸೀರಿ ಪಟಕ ಸಜ್ಜಾಗಿರಿ, ಏನಾರ ಶುಭ ಕಾರ್ಯಗಳು ಮತ್ತ ಏನ್ನಂತಕ ನಿನ್ನ ಮಾರಿ ಮಾತ್ರ ಮಾಡಿ ಹೋಗದ. ಮತ್ತೆ ಮಗಳ ಮದುವೆ ಅಂದ ಮೇಲೆ ತಾಯಿ ಪಾಲಿನ ಸ್ವಲ್ಪ ಬಾಡೋದ. ಹೌದಾ? ಹೌದೇನು? ಕಲಾವತಿಯ ವಿಷಯ ಅಂತ ಹೇಳಿದ್ಯಾ ಗಂಗಾ? ಅದನ್ನ ಹೇಳಿ ನಾವು ಬಂದೀವಿ. ನಾಳೆ ಸಂಜೆ ಮುಂದೆ ನಿಶ್ಚಿತಾರ್ಥ, ಅದಕ್ಕೆ ನೀವೆಲ್ಲ ಬರ್ಬೇಕು. ಯಾಕಯ್ಯ ನೀವು? ಓಹೋ, ಬರ್ತೀವಲ್ಲ ಮತ್ತೆ ಬರ್ದೇ ಏನು ಮಾಡ್ತೀವಿ. ಆದ್ರೆ ಒಂದು ಮಾತು ಹೇಳ್ತೀನಿ ಮದುವಣ್ಣ, ನಮ್ಮ ಕಣ್ಣರಿಕಲ್ಲಿ ಬೆಳೆದ ಹುಡುಗಿ ಮುತ್ತೈದು ಹಚ್ಚಲಿಕ್ಕೆ ಬಂದು ಅಂದ್ರ ನಮಗೆ ವಯಸ್ಸಾದಪ್ಪ ಅಂತ ಅನ್ಸ್ತಾರಲ್ಲ. ಶೀಲಾ, ಹೋಗೋ ಕಾಲಿಗೆ ಬೀಳ್ ಹೋಗು. ಬೇಡ ಇನ್ನೊಬ್ಬರಿಗೆ ಕುರ್ತಾರೆ ಕೂತ್ಬಿಟ್ಟ. ಅಂತಹ ಮಹಾಮಂಗಳ ಮುಹೂರ್ತ ಏನದ ನಾಳೆ? ಒಂದೇ ದಿವಸ ಎರಡೆರಡು ವಿಷಯ ಕಾರ್ಯ. ಎಲ್ಲಿದೆ ನಿಮ್ ಲಕ್ಷ್ಯ? ಇರುದೇ ಒಂದು ನಿಶ್ಚಿತಾರ್ಥ. ನಮ್ಮ ಶೀಲದ ಮಧುವಣ್ಣನ ಮಗಳನ್ನ ತರೋದು ಅಂತ ಮಾತಾಗಿದೆ. ನೀವ ಹರಿಸ್ಬೇಕು ಬಸವಣ್ಣ. ಇದು ಈ ನಿಮ್ಮ ಆಶೀರ್ವಾದಕ್ಕಾಗಿ ಕದನ ಆಶೀರ್ವಾದ ಮಾಡ. ಒಳ್ಳೆದಾಗ್ಲಮ್ಮ, ಒಳ್ಳೆದಾಗ್ಲಿ. ನಮ್ಮ ಹರಕೆಯಂತೂ ವಿರೋಧ. ಮೊದಲು ಹಿರಿಯರ ಆಶೀರ್ವಾದ ಪಡ್ಕೋಬೇಕು.
ಲಗ್ನ ಬೇಡ ಅಂತ ಅನ್ಸಿದ್ದಕ್ಕೆಲ್ಲ ನೀ ಬಸವಣ್ಣ ಅಂತ ಬಸವಣ್ಣ ಇರುವಲ್ಲ ನಮ್ಮ ಕಕ್ಕಯ್ಯನಂತ ಕಕ್ಕೈ ಇರುವಲ್ಲ ಈ ಸಂಹಾರ ನಿಂತ ಈ ಸಣ್ಣ ಮೊದಲ ಮಕ್ಕಳು ಹಾಕೋದು. ಒಂದು ದಿವಸ ಈ ವರ್ಣಾಶ್ರಮ, ಧರ್ಮ, ಜಾತಿ, ವ್ಯವಸ್ಥೆ ಎಲ್ಲ ಅಳಿದು ಹೋಗ್ತವ. ಪ್ರತಿಯೊಬ್ಬ ಮನುಷ್ಯ ಆಗ್ತಾನ, ಭಕ್ತ ಆಗ್ತಾನ. ಅದು ತಪ್ಪಿದ್ದಲ್ಲ. ಆದ್ರ ಆ ಯುಗ ನೋಡ್ಲಿಕ್ಕ ನಾವಿನ್ನು ಬಹಳ ದುಡಿಬೇಕು, ಬಹಳ ದೂರ ಹೋಗಬೇಕು. ಅದು ಸರಿ, ಶೀಲ ಏನಂತಾನ? ಶೀಲ ಏನಂತಾನ ಇದೇ ಅದೇ ಕೇಳ್ಕೊಂಡು ಅದಕ್ಕೆ ತಿಳಿದ್ರಿ ನಾವು ಹೇಳ್ದಂತ ಹಸುಗೂಸಾದ್ರೆ ಏನಾಯ್ತು? ಈ ದಿವ್ಯಾಮ ಎದುರಿಸ್ಬೇಕಾಗೈತೆ. ಶೀಲ ಹೇಳು, ನಿಮಗೆ ನಂಟು ಒಪ್ಪಿಗೆ ಐತಾ ಇಲ್ಲ? ನನಗ ಅವ್ರ ಮೇಲೆ ನೋಡ್ಬೇಡ, ನನ್ ನೋಡಿ ಹೇಳು. ನೀವು ಒಳಗೆ ನಿಂತಾಗ ನಾನು ಆಮೇಲೆ ಕೇಳ್ತೀನಿ. ಏನು ಶೀಲ, ಏನಂತಿದ್ದಿ? ನನಗ ಈ ಲಗ್ನ ಬ್ಯಾಡಿ. ಶೀಲ ಮೈಮಾಗ ಎತ್ತೆ ತೋರಿಗ ಸಮಾಧಾನ ಮಾಡ್ಬೇಡ. ಸಮಾಧಾನ ಬಾಯ್. ಹೇಳು ಶೀಲ, ಈಗ ತಲವಾಟಿ ಒಪ್ಪಿಗಿಲ್ಲ? ಅಯ್ಯೋ ಶಿವನ ಹಂಗಲ್ರಿ, ಅಕ್ಕಿ ಹೂವಿದ್ದಂಗ ಅದಲ್ರಿ, ಪಾಪ ರೀ. ಮತ್ತಾಕ ಲಗ್ನ ಒಳ್ಳೆ ಅಂತೀವಿ? ನಾ ಅಪ್ಪಗ ಅವಾಗ ಹೇಳಿದ್ರಿ. ನಮಗೂ ಅಟ್ ಹೇಳಲ್ಲ, ಅಂಜಿಕೆ ಯಾಕ? ನಾ ಅಕ್ಕಿನ ನೋಯ್ಸಕ ಒಲ್ಲೆ, ಅಕ್ಕಿ ಜನ್ಮ ಹಾಳು ಮಾಡಕ ಒಲ್ಲೆನ. ನಾಳೆ ಎಲ್ಲರೂ ಅಕ್ಕಿನ ಸಮಗಾರ ಆರೋಗ್ಯಕ್ಕೆ ಅಂತ ಅಡಿತಿರ್ತಾರಲ್ರಿ ಎಲ್ಲರೂ ಅಂದ್ರೆ ನಮ್ಮ ಓಣಿ ಹುಡುಗರು. ಅಂದ್ರ ಶರಣರು ಹುಡುಗ? ಹೂನ್ರಿ, ನಾ ಅಪ್ಪ ಕಾಯ್ಕ ಬಿಡಕ ಒಲ್ಲೆ, ಕಾಲ್ಮರಿ ಮಾಡೋ ಕಾಯ್ಕಾಗ ಏನ್ ಕೆಟ್ಟೈತ್ರಿ? ಶೀಲ, ನಿಮ್ಮ ಅಪ್ಪನ ಕೈಯಾಕ ಯಾಕೆ ಬಿಡ್ಬೇಕು? ಹಂಗಂತ ಯಾರಂತಾರ? ಕಲಾವತಿ ಈಗ ತೊಗ್ಲಿನಾಗ ಕಳ್ಕೊಳಕ ಆಗಣಿನ್ರಿ. ನಾನ್ ನೋಡಿನಿ ಸಮಗಾರಿನ ಅಂಗಡಿ ಹಂತಕ. ಆದ್ರ ಅಕ್ಕಿ ಕತ್ತು ಹೂ ಮುಚ್ಕೊಂತಾಳ, ಇಡೀ ಬಾಳೆ ಹೂ ಹಿಂಗ ಯಾಕೆ ಕಳ್ದಳ್ರಿ ಆಕಿ? ಇಷ್ಟೊತ್ತು ಬಾಯಿ ಮುಚ್ಕೊಂಡಿದ್ದೆ ಬಸವಣ್ಣ, ಇನ್ನಾಗೋದಿಲ್ಲ. ಶೀಲ ಒಳ್ಳೆ ಹುಡುಗ ಕರೆ, ಆದ್ರ ಅವನಂತ ಗುಣವಂತ ಅಗ್ರಹಾರ ಅನ್ಸಿದ್ರು ಸಿಗಕ್ಕಿಲ್ಲ. ಈಗ ನೋಡ್ರಲ್ಲ, ಈ ಎಳೆಯ ವಯಸ್ಸಿಗೆ ಇಷ್ಟು ತಿಳಿವು ಎಷ್ಟು ಮಂದಿಗೆ ಇರ್ತದ ಅವಂದು ಕರೆ. ಏನದು? ಮಂದಿ ಬೆಳೆದ ನಮ್ಮ ತಲ್ಲಿ ಅಗ್ರಹಾರದಾಗಿನ ಕಾಲ್ ಮೇಲೆ ಸೆಟ್ ಹಾಕೊಂತಿದ್ದಿಲ್ಲ. ಮಡಿ ಅಂತ ಬೆಳೆದಾಕಿ ಆಕಿ ಎಮ್ಮಿ ಚರ್ಮ ಸುಲಿತಾಳ, ತೊಗಲ ಹದ ಮಾಡ್ತಾಳ, ಹೊರಪುರ್ದಾರ್ತಿ ಕಮರು ಮೂಗಿ ಬಿಡಿದ್ರ ಆಕಿಗೆ ವಾದ್ಯ ಆಗ್ತದ. ಸರಿ ಹೇಳ್ತೀನಿ, ಆಕಿ ಇವ್ರ ಕೇರಿಗೆ ಹೋಗ್ಬಂದ್ರ ವಾದ್ಯ ಮಾಡ್ಬಿಟ್ಟು ಹಾಸಿಗೆ ಹಿಡಿತಾಳ. ಅದು ಶರಣರ ನಂಬಿಕೊಂಡ ಕಾಯಕದ ಅವಮಾನ ಮಾಡಬೇಡ. ಗಂಡನ ಮೇಲೆ ದೂರ ಹೇಳ್ತಾರಂತ ತಿಳ್ಕೊಬೇಡಂತ. ಈಗ 10 ವರ್ಷದ ಕೆಳಗ ಇವರಿಗೆ ಒಬ್ಬ ಪಾಶುಪತಗಾರ ಸಿಕ್ಕರು. ಸುರಮಾತು ನೋಡ್ರಿ, ತ್ರಿಕಾಲ ಬಸವ ಸ್ನಾನ, ಮೈಗೆಲ್ಲ ಬೂದಿ ಪಡ್ಕೊಳ್ಳೋದೇನು, ಮೋಹೋತ ಕೂಗಾಡೋದೇನು, ಕುಣಿದಾಡೋದೇನು. ಆಮೇಲೆ ಒಂದು ದಿವಸ ಇದ್ದಕ್ಕಿದ್ದಾಗ ಬೌದ್ರಾದ್ರು. ನಮ್ಮ ಮನಿ ಮಾರು ಎಲ್ಲ ಒಂದು ವಿಹಾರಕ್ಕೆ ದಾನ ಮಾಡ್ಲಿಕ್ಕೆ ಹೊಂಟಿದ್ರು. ಆಮೇಲೆ ನಾನು ಹೊಳಿನ ಭಾವೆಂದಾಗ ಬಿಟ್ರು. ಈಗ ಶರಣರು ತಾವೇ ಕರೆ ಶರಣರು, ಉಳಿದ ಮಂದಿ ಎದೆ ಬುಡಿ ಕ್ರಮ. ಲಲಿತಾ ನಾನು ದೇವರಾಣಿ ಮಾಡ್ಬೇಕು. ನಾನು ಮಾಡಿದ್ದೆಲ್ಲ ಬಹಳ ನಿಷ್ಠೆಯಿಂದ ಮಾಡೇನಿ, ಇಷ್ಟೇ ಅದನ್ನು ಒಪ್ಕೋ. ಇಷ್ಟೇ ಎಂತ ನಿಲ್ಸರಿ? ನಾವಿನ್ನೂ ಇಷ್ಟು ಲಿಂಗ ಗಂಟೆ ಕಟ್ಟಿ ಮುಗಿದಿಲ್ಲ, ಆಗಲೇ ಶೀಲ ತೋರಿಸಿದ್ರು. ನಮ್ಮ ಕಲಾವತಿಗೆ ಕೊಟ್ಟಂಗಿದ್ದಲ್ಲ ಹುಡುಗ ಅಂದ್ರು. ಆದ್ರ ಇದ ಶೀಲ ಬ್ರಾಹ್ಮಣ ಹುಡುಗ ಆಗಿದ್ರೆ ಮೂಸಿ ಬೇಕಾದ್ರೆ ಹೋಗ್ತಿದ್ದಿಲ್ಲ. ಈಗ ಹುಚ್ಚು ಮರಿಯಿಂದ ಬಿಚ್ಚು ಮಾತಾಡಿ ಅಲ್ಲಂತಕ್ಕ ನಾನು ಒಪ್ಕೋತೀನಿ. ನನಗ ಈ ನಟಿಸ್ಕಿ ಮಾತು ಬಂದಾಗ ನಾನು ಏನ್ ಹೇಳ್ಕೊಂಡಿದ್ದೆ ಗೊತ್ತೈತೆ? ನನಗಾರ ನಾಗಿನ ಜಾತಿಯನ್ನು ಕಚ್ಚಿ ಜಾತಿ ಗೊತ್ತಿಲ್ಲ. ಈಗ ನನ್ನ ಮಗನ ಕೈನೇ ಇರ್ತಂಗಲ್ಲ, ಬೇಸ್ ಅಂತ ಹೋಗ್ತೀನಿ. ನಿಮ್ಮಂತ ಗಂಡಸರಿಗೆ ಹೆಣ್ಣು ಮಕ್ಕಳಂದ್ರ ಹಾದಿದಲ್ಲಿ ಬೆಳೆದ ಮಾಡಿ ಹಣ ತಗೊಂಡಿವೆ. ಶರಣರ ಮನೆಗೆಲ್ಲ ಹಬ್ಬ ಆಗೈತಿ. ಆಗೋ ಹಂಗ ಮಾಡಿ ನೀವಲ್ಲ ಉತ್ತಮ ಕೆಲಸ ಮಾಡಪ್ಪ. ಅಂದ್ರೆ ಏನೈತಿ, ನಲ್ಲಿ ಶೀಲದ ನಿಶ್ಚಯ ಪ್ರಶಸ್ತಿ
ತಡವ ಕೊಟ್ಟೆ, ಒಮ್ಮೆಲೆ ಕೈ ಹೇಳಿಲ್ಲ. ಅದೆಲ್ಲ ಈಗ ಯಾಕೆ? ಆದದ್ದೆಲ್ಲ ಆಗೋಯ್ತು. ಏನಾಗೋಯ್ತು? ಬಸವಣ್ಣರ ಕೈ ಯಾಕ ಹಿಂದೆಳಿತು? ಹೇಳ್ತೀನಿ. ಮೊದಲು ಸುದ್ದಿ ಕೇಳಿ ಆನಂದ ಉಕ್ಕಳಿಸಿ ಬಂತು. ಅಳಲೋ ನಗಲೋ ಅಂತಾದ್ದು. ಶಿವನ ನಾ ಮಾಡಿದ್ದು ಬಯಸಿದ್ದು ಹಿಂಗಾಗಿದ್ದಕ್ಕಿದ್ದಾಗ ನನಸಾಗ್ತಲ್ಲ ಅಂತ ಅನ್ಸಿದ್ದಿಲ್ಲ. ಶಿವಭೂ ಅನಿಸ್ತು. ಆದ್ರ ಅದಾವೇಳಕ ಯಾಕೋ ಸ್ವಲ್ಪ ಹೆದರಿಕೆ ಆಯ್ತು. ಒಬ್ಬ ಅಲ್ಲ ಅದಕ್ಕೆ ಸಹಿತ ಅದಕ್ಕ ವಿಚಾರಣೆ ಮಾಡ್ತಕ್ಕಂಥದ್ದೇನು? ವಿಚಾರಗಳಿಲ್ಲ, ವಿಚಾರ ಆಗ್ಲಿ. ವಿಚಾರ ಏನಂತ ಮಾಡಿದ್ದಾತು? అందుకే ಯಾಕಂತ ಬಸವಣ್ಣ, ಇದು ಲಗ್ನ ಅಲ್ಲ, ಕ್ರಾಂತಿ. ಕ್ರಾಂತಿ ಆಗುವ ಮುನ್ನ ಅದಕ್ಕಾಗಿ ತಕ್ಕ ಸಿದ್ಧತೆ ಆಗಬೇಕು. ಸಾವಿರಾರು ವರ್ಷದಿಂದ ಬೇಲೂರು ಬೆಳೆದಂತ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಲಿಕ್ಕೆ ನಮ್ಮ ದುಡಿಮೆ ಸಾಲದು, ನಮ್ಮ ಸಿದ್ಧತೆ ಸಾಲದು. ಅದಕ್ಕೆ ನಾವು ಅವಸರ ಮಾಡಬಾರ್ದು ಅಂತ ನನಗನಿಸ್ತಲ್ಲ. ಹಂಗಾರ ಹಾರುವ ಸಂಘಾರ ಸಂಬಂಧ ಆಗಕ ಇನ್ನ ಏನ್ ತಲೆಬೇಕಂತ ಬಸವಣ್ಣ? ತಲೆ ಉಳ್ಬೇಕು. ಅಂದ್ರ ಈ ಲಗ್ನ ಆಗೋದಿಲ್ಲ ಅಂತ ಅಂದ ಹೇಳಪ್ಪ. ಜಾತಿ ಸುಳ್ಳು, ಮತ ಸುಳ್ಳು ಅಂತ ನೀನ್ ಹೇಳ್ಕೊಟ್ಟೆ. ಹೌದಾ? ನಾವು ಓದಾಡ್ಲೆ. ಹೌದಾ? ಈಗ ಎಲ್ಲಾ ಕೂಡ ಬಂದಾಗ ನಾವ ಕಾಲ ಬಾಳಾಕೆ ಅಂತಂದ್ರ ಏನಂದಿತ್ತು ಜಗತ್ತು? ಇಡೀ ಸರಳಗೋಷ್ಠಿಗೆ ನಕ್ಕಿಡಾಗ್ತದಲ್ಲ, ನಕ್ಕಿಡಾಗ್ತದ. ಇಲ್ಲಿ ಬರೀ ತತ್ವದ ಪ್ರಶ್ನೆ ಇಲ್ಲ, ಜೀವಂತ ಮನುಷ್ಯನದ. ಆ ಹುಡುಗನದ, ಆ ಹುಡುಗಿಗದ ಅಂದ ಮೇಲೆ ನಮಗೆ ಏನನ್ನಿಸ್ತಂದು ಮುಖ್ಯ ಹೊರತು ಹುಡುಗಿ ಜಗತ್ತು ನಮ್ಮ ಬಗ್ಗೆ ಏನನ್ಕೊಳ್ತದೆ ಅನ್ನೋದು ತೃಣಪ್ರಾಯ. ನೀವು ಪವಾಡ ಪುರುಷರು, ಪ್ರಮಥರು, ಪುರಾತನರು, ನಿಮಗಿದೆಲ್ಲ ಗುಣಪ್ರಾಯ ಇದ್ದಿತ್ತು. ಆದರೆ ನಾಳೆ ಸವರ್ಣಿಯರನ್ನ ನಾವು ಬದುಕಬೇಕು, ಅವರ ಅಡಿಮಾನ ನಾವು ಸಹಿಸ್ಕೊಳ್ಬೇಕು. ಏನಪ್ಪ ಏನಂತ್ರಿ? ನಾನೊಂದು ಮಾತಾಡ್ಕೊಂಡು ಕೇಳಿ. ಹೇಳು. ನಾಳೆ ಈ ಹನುಗಳ ಮಂಟಪ ಕೂಡಲೇ ಎಲ್ಲರೂ ಕೇಳ್ತಾರೆ ಮಾಡೋಣ. ಹೌದು, ನಾವು ಬಹಳ ಮಂದಿ ಇಲ್ಲ. ಈ ಅನುಭವ ಗೋಷ್ಠಿ ಏನಂತ ಕೇಳಿ ಹಂಗೆ ಮಾಡೋಣ. ಇಲ್ಲ, ಇಲ್ಲ, ಏನಿಲ್ಲ. ಹಂಗಾರ ಅನುಭವ ಮಂಟಪ ಕೊಡೋದು ಬ್ಯಾಡಂತೆ ಬಸವಣ್ಣ. ಶೀಲಾ ಕಲಾವತಿ ಲಗ್ನ ಆಗತಕ್ಕದ್ದೋ ಇಲ್ಲೋ ಅನ್ನೋದು ಹರಳಯ್ಯ ಮತ್ತು ಮಧುವರ್ಷ ಕುಟುಂಬದವರೇ ಬಗೆಹರಿಸಬೇಕಾದ ಮಾತು. ಊರಾಗಿ ಬಂದು ಕೇಳಿದ್ರು, ನಾನು ಮತ್ತು ಕಕ್ಕಯ್ಯ ನಮ್ಮ ಅನ್ಸದನ್ನ ಹೇಳಿದ್ವಿ. ಹುಡುಗಿ ಮಾತು ಅವರಿಗೆ ಬಿಟ್ಟದ್ದು. ಇದ್ರ ಮೇಲೆ ಏನಾದ್ರೂ ಹೆಚ್ಚು ಒತ್ತಾಯ ಹೇಳಿದ್ರೆ ದೊಡ್ಡ ತಪ್ಪಾದೀತು. ಹೊರಗೆ ಇನ್ನೊಂದು ಸಮಾಧಾನ ಮಾತಾಡ್ಲಿ ಬಸವಣ್ಣ. ಆರೇನು ತರಕವ ಹೂ ಅಂತ ಹೋಗ್ಬೇಡ ಖರೆ. ಅದಾ ನಮ್ಮ ಮಿನಿ ಮಾತ್ರ ಮನೆಗೆ ಒಪ್ಪತ್ತಿಲ್ಲೇನೋ. ಮಹಾರಾಜನ ಬರುವಿನಿಂದ ಮಹಾಮನಿ ಧನ್ಯ ಆತು. ಆದ್ರೂ ಕೇಳಿ ಕಳಿಸಿದ್ರ ನಾನ ಬರ್ತಿದ್ದಲ್ಲ. ಹಂಗ ಕರೆ ಕಳ್ಸಾಕ ಸತ್ಯಕ್ಕೆ ತಾವು ನಮ್ಮ ದಂಡನಾಯಕರಲ್ಲ ಬಸವಣ್ಣ. ಶರಣಗೋಷ್ಠಿ ಒಳಗೆ ಮೈ ಮರೆತು ಕುಳಿತಿದ್ರೆ ಮ್ಯಾಲೆ ಹೇಳ್ತಿರೋ ಇಲ್ಲೋ ಅಂತ ನಾನು ಬಂದು ನೀನು ಅಭ್ಯಾಸ ಮಾತಾಡೋದಕ್ಕೆ ಇವರೆಲ್ಲ ಇವ್ರ ಮುಂದೆ ನಾನು ಯಾವ ಮಾತನ್ನು ಗುಟ್ಟಾಗಿರೋದಿಲ್ಲ ಸರ್. ಭಕ್ತರಿಗೆ ಗುಟ್ಟು ಅಂತ ಇರುವುದಿಲ್ಲ ಖರೆ. ಆದ್ರೆ ಅರಸರು ಅಂತ ಪುಣ್ಯವಂತರಲ್ಲ ನೋಡು. ಬರ್ತೀವಣ್ಣ, ಸುವರ್ತನೆ ಬೇಳಾತು ಒತ್ಕೊಳ್ಬೇಕು ಬಂದೈತಿ. ಯಾರ ಮನ್ಯಾಗ ಎಲ್ಲಿ ಹೋದ್ರು ಕಿವಿ 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 ನಾವು ಈ ಕೆಟ್ಟ ಚಾಡಿ ಮಹಾಮನಿಗೆ ಪಡೆದಿಲ್ಲ ಹೋಗಿಲ್ಲ. ಬಾಗಿನ ಮುಂಚದಲ್ಲಿ ಕಿವಿಗೆ ಕುತೂಹಲ, ನಮ್ಮ ಬಾಗಿಲಿಗೆ ಕದಾನ ಇಲ್ಲ ಮಹಾಸ್ವಾಮಿ. ವಾರ್ಗಾ ಕೃಷಿ ಅಮ್ಮನಿ ಬಂದಿದ್ದಪ್ಪ. ಬಂತಲ್ಲ ಬ್ರಾಹ್ಮಣರು ಗುಂಪು ಲಬೋ 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 ಅಂತ ಬಾಯಿ ಮಾಡ್ಕೋತ. ಯಾರ ಸತ್ತಾಗ ಬ್ರಾಹ್ಮಣರು ಅಳೋದಿಲ್ಲ ಖರೆ, ಆದ್ರೆ ಅಳಬೇಕು ಅಂತ ಮನಸ್ಸು ಮಾಡಿದ್ರೆ ಕ್ಷಣಾರ್ಥ ಅವರು. ಅಳಬಾರ್ದು ಏನಾಗಿತ್ತು ಧ್ವನಿ? ನಾಗಡೆ ಒಳಗೆ ಬರಾಗಿದ್ದೆ. ಈ ಬಸವನಿಗೆ ಯಾರ ತೆಲಿಗೆ ಆಟ ಈ ಬ್ಯಾಳ ಅಂತಿ ಅವ ಆಮೇಲೆ ಭಾಷೆ ಕೊಡಕ್ ಬಲ್ಲೆ ಅಂತಿ, ಆಶೀರ್ವಾದ ಕೊಡಕ್ ಬಲ್ಲೆ ಅಂತಿ. ಆಟ್ರಾಗ ಗಂಟು ಮುರಿತು ಅಂತ ಕೇಳಿ ಸುದ್ದಿ ಬಂತು. ಆದ್ರೆ ನಿನ್ನ ಶರಣರು ಏನು ಹೇಳಕ್ಕಾಗಲ್ಲ ಅದಕ್ಕೆ ಮಹಾಸ್ವಾಮಿ, ಹರಳಯ್ಯ ಎಂಬ ಶರಣನ ಮಗನಿಗೆ ಮಧುವರ್ಷ ಎಂಬ ಶರಣನ ಮಗಳನ್ನ ಕೊಟ್ಟು ಲಗ್ನ ಮಾಡೋದದ.
ಬೇರೆ ಮಾಡಿ ಅಪಶಕನ ಆದ್ರು, ಲಗ್ನ ನಿಂತು. ಹೌದು ಅಡಿ ಈ ಲಗ್ನ ಆಗೋದು ಬಿಡೋದು ನನ್ನ ಕೈಯಿಂದ ಲಗ್ನ ಆಗುವುದಿಲ್ಲ. ಹೌದಿಲ್ಲೋ? ಅಷ್ಟು ಸಾಕು ನನಗೆ ತಿಳಿದ ಮಟ್ಟಿಗೆ ಈ ಲಗ್ನ ಆಗ್ತದೆ. ಇದು ನಿಂದಲ್ಲ, ತೆಗಿ. ನೀ ಹಾಕ್ತಿದೆ ಅಂತ ಥಡ್ಡನಲ್ಲ. ಇದರ ಅರ್ಥ ಈಟ ಇಲ್ಲಿ ಮಠ ಜಾತಿ ಮತ ಹುಸಿ ಅಂತ ನಿನ್ನ ಶರಣರನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದಿ. ಈಗ ನೀ ಬ್ಯಾಡ ಅಂತಂದ್ರು, ನಿನ್ನ ಮಾತು ಕೇಳಾಕೊಂಡ್ರು ನಿನ್ನ ಶಿಷ್ಯಂದ್ರು. ನನಗೆ ಶಿಷ್ಯಂದ್ರ ಇಲ್ಲ ಧನಿ. ನಾ ಹೇಳ್ದಂಗ ಯಾರು ನಡ್ಕೋಬೇಕಾಗಿಲ್ಲ. ಬಂಗಾರ ನಿನ್ನ ಕೈಲಾದದನ್ನ ನಾ ಮಾಡ್ತೀನಿ. ನಾ ರಾಜಾಜ್ಞೆ ಹೊರಡಿಸಿ ಈ ಲಗ್ನ ನಿಂದಿಸಿಬಿಡ್ತೀನಿ. ಇದೆಂತಹ ಮಾತನ್ನು ಶರಣರು ನಿನಗೆ ಗೊತ್ತೈತಿ, ಈ ಲಗ್ನ ಆದ್ರೆ ಸವರ್ಣೀಯರು ಸುಖ ಕೊಡೋದಿಲ್ಲ. ಕಲ್ಯಾಣದ ಹಾದಿ ಬೀಜಾಗೆಲ್ಲ ಹೆಣ ಬಿಡ್ತಾವು. ಲಗ್ನ ಮಂಟಪ ರಣರಂಗ ಆಕೇತಿ. ಯಾರು ತಪ್ಪಿಗಾಗಿ ಯಾರಿಗೆ ಶೂಲ? ಹಾವಿಗೆ ಹೊಟ್ಟೆ ಕಿಚ್ಚು ಹಾಕದಂತ ಹಕ್ಕಿ ಹರಳತಕ್ಕದನ್ನೋದು ಯಾವ ನ್ಯಾಯ? ಈ ಲಗ್ನ ಆಗತಕ್ಕದ್ದಲ್ಲ, ಇದು ನನ್ನ ಕಟ್ಟಾಗ್ನೆ. ನೀನೇನು ಹೇಳ್ಬೇಡ, ನೀನು ಹೆಚ್ಚಿಗೆ ಕೇಳೋದಿಲ್ಲ. ಆದ್ರೆ ಒಂದ ಮಾತು ಕೇಳಿಸಬೇಕು ಧನಿ. ತಾವು ಹಿಂಗ ಪಟ್ಟಿರೋ ಕೂತ್ರ ನಾ ಈಗಿಂದ ಈಗ ಅರಮನೆಗೆ ಹೋಗ್ತೀನಿ. ಮಹಾರಾಜರು ತಮ್ಮ ಆಜ್ಞೆಯನ್ನ ಹಿಂತಿರುಗಿಸ್ಕೊಳ್ಳೋ ತನಕ ನಾ ಅಲ್ಲೇ ಧರಣಿಕೊಂಡಿರ್ತೀನಿ. ಕುಂದ್ರು ನೀವು ಒಬ್ಬವ ಯಾಕ ನಿನ್ನ ಇಡೀ ಶರಣ ಸಂದೋಹ ಕರ್ಕೊಂಡು ಕುಂದ್ರು. ಯಾರಿಗೆ ಹೇಳ್ತೀನಿ? ನಾನಾಗಿ ಅವ್ರನ್ನ ಕರೆಯೋದಿಲ್ಲ ಧನಿ. ಆದ್ರ ಅವ್ರು ಬಂದ್ರು ಬರಬಹುದು. ಏನಂದಿ? ಏನು ಹಂಗಂದ್ರ? ಹೌದಲ್ಲ, ನೀ ಒಬ್ಬನ ಹೋದ್ರ ಆಗೋದು ಕಡೆಗೆ ಅದ. 1,96,000 ಶರಣರ ಹಿಂಡು ನಿನ್ನ ಹಿಂದಲ ಹೊರಟೋಗ್ತೈತಿ. ಭಂಡಾರಕ್ಕೆ ಮುತ್ತಿಗೆ ಹಾಕಾಕ 15,000 ಬಂದ್ರ ಅರಮನೆಗೆ 1,00,000 ಬರಕಿಲ್ಲ. ಬಲೆ ತಲಿವನ್ನದೆ ನೀನು. ಕಲ್ಯಾಣ ನಗರದ 1,96,000 ಶರಣರು ಯಾರಿಗೆ ಏನು ಮಾಡ್ಬೇಕಾಗಿಲ್ರಿ. ಎಲ್ಲರೂ ತಮ್ಮ ತಮ್ಮ ವ್ಯಾಪಾರದ ಸಲಕರಣೆಗಳನ್ನ ತಳಗಿಟ್ಟು ಕೈ ಕಟ್ಟಿಕೊಂಡು ನಿಂತ್ಕೊಂಡ್ರೆ ಸಾಕು, ಇಡೀ ಕಲ್ಯಾಣದ ಬ್ಯಾಟಿನೇ ಮುಚ್ಚಬೇಕಾಗ್ತೈತಿ. ಅಕ್ಕಸಾಲಿಗ, ಕಮ್ಮಾರ, ಬಡಿಗ, ಸಮಗಾರ, ಕುಂಬಾರ, ಶೆಟ್ಟಿ ಎಲ್ಲ ಓಣಿ ಮರವಟ್ಟಿ ಬೀಳ್ತಾವು. ವ್ಯಾಪಾರ ಶೆಟಗೊಂಡು ಹೋಗ್ತೈತಿ. ಹಿಂಗಿದ್ದಾಗ ಒಂದು ಸುಡುಗಾಡು ಲಗ್ನದ ದೆಸೆಯಿಂದ ಲಕ್ಷಾವಧಿ ಹೊತ್ತು ಹಾನಿ ಮಾಡಿಕೊಂಡಾರ ನಮ್ಮ ವ್ಯಾಪಾರಸ್ಥರು. ರಾಜ ಅಂತ ಕರೆಸಿಕೊಳ್ಳೋ ಯೋಗ್ಯತೆ ಇರೋ ಯಾವನಾರ ಒಬ್ಬನ ಈ ಹುಚ್ಚತನಕ ಭಂಡಾರಿಯಾಗಿ 15 ವರ್ಷ ದುಡಿದಂತ ಯಾವ ಕನಿಗೂ ಹೊಳಿತಾ ಇದ್ದಾವೇನ್ರಿ ಸಣ್ಣವ. ನಾ ಹಾಡ್ಕೊಳ್ಳ ಕಾಟ ಕತ್ತಿಗೆ ಏರಿ ಕೂತಿಲ್ಲ. 16 ವರ್ಷ ನನ್ನ ಆಸ್ಥಾನವಾಗುವುದು ನನ್ನ ಏನಂತ ತಿಳ್ಕೊಂಡಿದ್ದಂಗಿಲ್ಲ. ನೀನು ನಿಮ್ಮ ಶರಣರು ನಿಮ್ಮನ್ನೆಲ್ಲ ಏನಂತ ತಿಳ್ಕೊಂಡ್ರೆ ಹೇಗಿಲ್ಲ. ಇಡೀ ಕಲ್ಯಾಣ ನಗರ ನಿಮ್ಮ ಹುಡುಗಿ ಬಿದ್ದೈತಿ ಅಂತ ನಿಮ್ಮ ಅರಸನ ಕೈ ಹಿಂಗಟ್ಟು ಕಟ್ಕೊಂಡು ಬೇಕಾದನ್ನು ದುಡ್ಕೊಂಡು ಹೋಗಿ ಅಂತ ತಿಳ್ಕೊಂಡ್ರೆ ಕೇಳೋದಿರಲೇ ಆ ಪಿಚ್ಚ ಯಾರ್ಯಾರಲ್ಲ ನಿಮ್ಮ ಶರಣ ಕಾಟ ತಳಿದಂಗ ನಿಮ್ಮನ್ನೆಲ್ಲ ಸ್ವಾಮಿ. ಮದ್ದು ತಂದ್ಕೊಳ್ಳೇನ್ರಿ? ಏನು? ನನಗೆಲ್ಲ ಯಾವ ಮದ್ದು? ಅಲ್ರಿ, ಸಣ್ಣ ಮಳೆಯಾಗ ಬಹಳಷ್ಟು ಉದಾಹರಣೆ ಕಟ್ಟಾರ. ಇದು ಕಿವಿ ಕೇಳವಲ್ಲ. ಗೊತ್ತಾಯ್ತಮ್ಮ, ಮತ್ತು ನೀನ್ ನನಗೆ ಕೇಳಿದ್ದು ನಿನ್ನ ಗಂಟು ಕೇಳಿ. ನಾನು ಗಟ್ಟಿ ಧ್ವನಿಲೇ ಮಾತಾಡೋದು ತಪ್ಪಾಯ್ತವ, ಕೇಳೋದ್ರಲ್ಲೇ ಮಾತಾಡ್ತೀನಿ. ಆಯ್ತಾ? ಬಸವಣ್ಣ, ನಿಮ್ಮ ಇಡೀ ಶರಣಗೋಷ್ಠಿಯನ್ನ ನಾವು ಒಬ್ಬನ ಎದುರಿಸಬೇಕು. ಆ ನಿಮ್ಮ ಶರಣೆಯರಿಗೆ ಕೈ ವಿನಂತಿ ಮಾಡ್ತಾರೆ. ಆದ್ರೆ ನೀವು ಕೇಳಿದ್ರೆ ನಾ ಎಲ್ಲಾರ ಹೋಗ್ಲಿ ಅಂತ ಒಂದು ತೊಟ್ಟು ನೀರು ಕುಡಿಯೋಕೆ ಮುನ್ನ ನಮ್ಮ ಕಲ್ಲಪ್ಪನ ಕರೆದು ಅವನ ಬಾಯಾಗ ಸುರಿದು ಅವನ ನಾಯಿ ಹಂಗೆ ಒದ್ದಾಡಿ ಸತ್ತಿಲ್ಲ ಅಂತ ಖಾತ್ರಿ ಆದ್ಮೇಲ ಇಂದು ಈ ಮಹಾಮನಿ ಒಳಗ ನಾನು ನೀವು ಬಸವಣ್ಣ, ನೀವು ಶರಣರು ಈ ಲಗ್ನ ಮಾಡೇ ತೀರೋರು ಹಿಡ್ಕೊಂಡಿದ್ರೆ ಮಾಡ್ಕೊಡಿ. ನೀವು ಆ ವೈದಿಕರು ಹೊಡೆದಾಡ್ಕೊಂಡು ಸಾಯಿ. ನಾನು ನನ್ನ ದಂಡ ತಗೊಂಡು ದೂರ ಕಾಳಗಾರ ಕೊಡ್ತೀನಿ. ಲಗ್ನ ಆದ ಬಳಿಕ ಹೊಳ್ಳಿ ಬರ್ತೇನಿಲ್ಲೇ ನಿಮ್ ಜನ ಸಾಕ. ಕಲ್ಯಾಣ ನಮ್ಮ ನೆಲೆಬಿಡುವಂತ ನಂಬಿ ಇಷ್ಟು ವರ್ಷ ಮಾಡಿದ್ವಿ. ಆದ್ರೆ ಶರಣರಿಗೆ ಇಲ್ಲಿ ರಕ್ಷಣೆ ಸಿಗಲಿಲ್ಲ ಅಂತ ಆದ್ರೆ ಹೇಳ್ಬೇಕು ಧನಿ, ತಮಗೆ ತ್ರಾಸ ಕೊಡೋದಿಲ್ಲ. ನಾವಾಗಿ ಊರು ಬಿಟ್ಟು ಹೋಗ್ತೀವಿ. ಊರು ಬಿಟ್ಟು ಹೋಗ್ತೀರಿ? ಎಲ್ಲಿ ಹೋಗ್ತೀರಿ? ಶಿವ ಇಲ್ಲಿ ಕರ್ಕೊಂಡು ಬಂದಾನ.
ಇನ್ನೆಲ್ಗಾದ್ರೂ ಕರ್ಕೊಂಡು ಹೋಗ್ತಾನ. ಇವು ಒಣ ಬೆದರಿಕೆಯ ಮಾತಲ್ಲ ಕುಡಿ, ಅಂತರಂಗದಿಂದ ಬಂದ ಮಾತು. ಅಂದ್ರೆ ಈ 1,96,000 ಶರಣರ ಹಿಂಡು ಮನಿ ಮಠ ಬಿಟ್ಟು ನಿನ್ನ ಹಿಂದೆ ಅಡ್ಡಾಡ್ಲಿಕ್ಕೆ ತಯಾರಾದಿ ತಂದಿ. ಅದು ಅವರವರಿಗೆ ಬಿಟ್ಟದ್ದು, ಅವರವರ ನಂಬಿಕೆ ವಿಷಯ. ಆದ್ರೆ ಕಲ್ಯಾಣದಾಗ ಸ್ಥಾನರಾಗಿ ಬದುಕಿ ಶರಣ ಸಮಾಜಕ್ಕ ಜಂಗು ಹಿಡಿದಂಗಾಗದ. ಮತ್ತ ಅದಾ ಕುರುಹು ಅಂತ ನಂಬಿ ಜಂಗಮರಾಗ್ತೀವಿ. ಹಾಗೆ ನಾನು ಈ ಲಗ್ನಕ್ಕ ಅಡ್ಡಿ ಮಾಡೋದಿಲ್ಲ, ಯಾಕಂದ್ರೆ ಮಾಡಕ್ ಸಾಧ್ಯವೂ ಇಲ್ಲ. ಅದಕ್ಕಿಂತ ಒಂದಿಟ್ಟು ಅಲಗಾಡದಂಗ ಕಟ್ಟಿ ಹಾಕಿರ್ ನೀವು ನನ್ನ ಆಗ್ಲಿ ಮಾಡ್ಕೊಂಡು ನಿಮ್ ಲಗ್ನ. ಆಗ ಬಸವಣ್ಣ ನನಗೊಂದು ಮಾತು ನಿನ್ ಮನದಟ್ಟಾಗಿದೆ. ನಿನಗೆ ಗೆಳೆತನ ಅಂತಿಲ್ಲ, ನಿಷ್ಠೆ ಅಂತಿಲ್ಲ, ಪ್ರೀತಿ ಅಂತಿಲ್ಲ, ನಿನಗೆ ನಿನ್ನ ಜಂಗಮದ ಅಭಿಮಾನ ಬಿಟ್ರ ಬೇರೆ ಏನು ಬೇಕಾಗಿಲ್ಲ ಅಂತ ಸ್ವಾರ್ಥಿ ನೀನು. ಇನ್ನು ನನ್ನ ನಿನ್ನ ಪರದು ಹರಿದು ನೀವು ಶರಣರು ನನ್ನ ತಂಟಿಗೆ ಬಂದ್ರೆ ಪಾಡಾಗಕ್ಕಿಂತ ಕೆಳಗಿದ್ರ ಎಂಥ ಕೆಟ್ಟ ಮನುಷ್ಯ ಆದಲ್ಲಿ ಗೊತ್ತಿರ್ಲಿ. ಬರ್ತಿದ್ದಾಗಿ ಇಂದ್ರಾಣಿ, ಇಂದ್ರಾಣಿ, ಯಾರು ಇದ್ದಾರಲ್ಲ ಒಳಗೆ ಇಂದ್ರಾಣಿ ಜೋಡಿ ಕರೆಯೋದು ಈಗಿಂದೀಗ್ಲೇ. ದಾಮೋದರ ಭಟ್ರು ಕರಿತಿದಾರಂತ ಹೇಳು. ಅಯ್ಯ ನಿಮ್ಮ ಹೆಸರು ಗೊತ್ತಿಲ್ಲ ಅಂತ ನನಗ ಆ ಕೇಳಿ ನಾವು ಒಳಗಿದ್ದಾರಂತ ನಾನು ಕೇಳ್ತಾರನು. ಇಂದ್ರಾಣಿ, ಇಂದ್ರಾಣಿ, ಯಾರದು? ಓ, ನೀವೇನು ಯುವರಾಜರು ಒಳಗ್ ಮಕ್ಕೊಂಡಾರ. ಅವ್ರೆಲ್ಲಿ ಕರ್ಕೊಂಡು ಹೋಗ್ತಾರೆ? ಕೊಡ ನೀರು. ಇವ್ರೇನ್ ಮಾಡಕತ್ತಿದ್ದಾರೆ? ಏನಾದು ಏನ್ ನಡೆದೈತಿ? ಮೈ ಒರೆಸು, ಹುಡುಕ್ ತೋರಿಸು. ಯುವರಾಜರ, ಓ ಯುವರಾಜರ, ಮತ್ತೆ ಇಳಿದದು ಇಲ್ಲ ಇನ್ನೊಂದು ಪಡ ನೀರು ತರಿಸು. ಒಂದ್ ಮಳಿ ಕೆಂಡ ತರ್ಸು. ಯುವರಾಜರು ಲಕ್ಷ್ಯ ಕೊಟ್ಟು ಕೇಳಬೇಕು. ಇವತ್ತು ಒಬ್ಬ ಸಮಗಾರರ ಹುಡುಗ ಬ್ರಾಹ್ಮಣರ ಕನ್ಯಾ ಲಗ್ನದ ಕೊಂಡನ. ಗೊತ್ತೈತ್ ಹೇಳ್ರಿ, ಅದಕ್ಕೆ ನಾನ್ ಮಾಡ್ಬೇಕು. ಊರೇ ಉರಿಲಿಕ್ಕತ್ತಾದ ಯುವರಾಜರ, ಎಲ್ಲಿದ್ದೀರಿ? ಕಲ್ಯಾಣದ ರಾತ್ರಿಗೂ ಈ ಪ್ರತಿಲೋಮ ಸಂಬಂಧ ಹ್ಯಾಂಗ ನಡೀತದ ನೋಡೇ ಬಿಡೋಣಂತ ಹಠಕ್ ಬಿದ್ದಾರಂತ. ಸ್ವಲ್ಮಲ್ಗೆಯಿಂದ 100 ಮಲ್ಲರು ಬಂದಾರಂತ. ತುಳುನಾಡಿನ ಬಂಟರ ಪಡೆ ಕನ್ನಮ್ಮನ ಜೊತೆ ಹಿಡ್ಕೊಂಡದಂತ. ಆ ಬಡಪಾಯಿ ಶರಣರನ್ನ ಬೆದರ್ಸಕ ಈ ಕಂಡೀಷನ್ ನಡಿಬೇಕ. ಶರಣರು ಸನ್ನದ್ಧರಾಗೆ ಕುಂತಾರಂತ. ಮನಿಯೊಳಗ ಆಯುಧ ಸಂಗ್ರಹ ಮಾಡ್ಯಾರಂತ. ಜಂಜಾವಾತ ಎತ್ತು ಬೀಸಿ ಹೇಳೋದು ಅಸಾಧ್ಯ. ಯಾವುದಕ್ಕೂ ಯುವರಾಜರು ಸಿದ್ಧರಾಗಿರೋದು ಉತ್ತಮ. ಏನ್ ಮಾಡ್ಬೇಕು? ಸಜ್ಜಾಗಿ ಕೂತು ಪ್ರತೀಕ್ಷೆ ಮಾಡ್ಬೇಕು. ಮುದಿ ಸುಳಿ ಹಂಗ ಮಾದೇವ್ಗ ನೈಯಣ್ಣೆ ಮಧು ಮಕ್ಕಳಿಗೆ ನೈಯಣ್ಣೆ ತೇರಾಗಂಧಾದ ಮೊದಲೆಣ್ಣೆ ಹರ ಹರ ನಮ ಶಿವಗ ನೈಯಣ್ಣೆ ತೇರಾಗಂಧಾದ ಮೊದಲೆಣ್ಣೆ ಹರ ಹರ ನಮ ಶಿವಗ ನೈಯಣ್ಣೆ ಮಗಾರ ಮದಲಿಂಗ
ಅಂಗಾಂಗ. ಬ್ರಾಹ್ಮಣ ಆ ಪುರುಷನ ಮುಖದಿಂದ ಬಂದ್ರ, ಶೂದ್ರ ಪಾದದಿಂದ ಬಂದ. ಅಂದ್ರ ನಮ್ಮ ಎದುರಿಗೆ ನಡೆದಿರೋ ಈ ಲಗ್ನ ಪುರುಷನ ಶರೀರದ ಮೇಲೆ ನಡೆದಿರುವಂತ ಅತ್ಯಾಚಾರ ಇದು. ಎಂಥ ಪ್ರಮಾದ, ಶೋಚನೀಯ ವಿಷಯ ಅಂದ್ರ ಇದಕ್ಕೆ ಕಾರಣ ಪುರುಷ ಅಜ್ಞಾನಿ ಶೂದ್ರನಲ್ಲ, ದರ್ಪಾಂಧ ಪಂಚಮನಲ್ಲ, ಬ್ರಾಹ್ಮಣ. ರೂಪ, ಯೌವನ, ಯಶಸ್ಸು, ಪ್ರತಿಭೆ ಎಲ್ಲ ಇರೋ ಮೇಧಾವಿ. ಹೀಗಿದ್ರು ತಾನು ಮಾಡೋದು ಮಹಾಪರಾಧ ಅನ್ನೋದು ಹ್ಯಾಂಗ್ ತಿಳಿಬಂದ? ಬಸವಣ್ಣ ಹೇಳಿದಂಗ ಜಾತಿ ವ್ಯವಸ್ಥೆ ಕರಣ ಒಂದು ವ್ಯಾಧಿ ಆಗಿತ್ತ. ನಮ್ಮ ಸಮಾಜ ಶತಶತಮಾನಗಳ ಕಾಲ ಹ್ಯಾಂಗ್ ಬಂದು ಕುಳಿತಿತ್ತು. ಜಾತಿ ಪದ್ಧತಿಗೆ ಬಲಿ ಬಿದ್ದವರು ಅಂತನ್ನಲಾದ ಆ ಅಂತ್ಯದ್ರು ಕೂಡ ಇದನ್ನ ಹ್ಯಾಂಗ್ ಒಪ್ಕೋತಿದ್ರು? ಆದ್ರೂ ಪಾಪ ಅವರು ಒಲೆ ಮಾತ್ರ ಸಲುವಾಗಿ ಏನು ದುಡಿತಾರ್ರಿ ಅವರು. ನಮ್ಮಂತ ಪಾತ್ರದವ್ರ ಸಲುವಾಗಿ ಏನು ಮಾಡಿದ ಗೊತ್ತೈತೇನ? ನಿಮ್ಮಂತವ್ರು ಹಂಗಲ್ಲ. ಹಗಲು ನೆಲ್ಲು ಚೆಲ್ಬೇಡ, ರಾತ್ರಿ ನೆರಿಗೆ ಗಂಟಿಗೆ ಕೈ. ಅವ್ರನ್ನ ತಪ್ಪನ್ನ ನಡೆಸ್ಬೇಕು. ವೈಷಮ್ಯ ನಿಸರ್ಗದೊಳಗಾದ ಇಂದ್ರಾಣಿ. ಸ್ಪರ್ಧೆ, ಘರ್ಷಣೆ, ಹಿಂಸೆ ಎಲ್ಲ ಪ್ರಕೃತಿ ಸಹಜ ಗುಣ. ಆದ್ರ ಜಾತಿ ವ್ಯವಸ್ಥೆ ಅದನ್ನ ನಿಯಂತ್ರಣದೊಳಗಿಡ್ತದ. ವೈದಿಕ ಧರ್ಮ ಬಹಳ ಕಷ್ಟ ಸಹಿಷ್ಣು. ಎಲ್ಲ ಭೇದ ಭಾವ ಭಿನ್ನತೆಗಳನ್ನ ಒಪ್ಪೋತದ. ನಿನಗೆ ಬೇಕಾದಂಗ ನೀನಿರೋಂತದ. ಅದಕ್ಕೆ ಸಾಕ್ಷಿ ಕಾಶ್ಮೀರದಿಂದ ಹಿಡಿದು ತಮಿಳುನಾಡಿನ ತಂಡಿವರೆಗೂ ಒಪ್ಪಿದ್ರು ಎಲ್ಲರನ್ನೂ ಒಪ್ಪೋತದ. ಆದ್ರ ಬಸವಣ್ಣ ಹಾಂಗಲ್ಲ. ಅವತ್ತ ಹೇಳಿದ್ದ ಖರೆ, ತನಗೆ ಬ್ಯಾಡ ಅನ್ಸಿದ್ದೆಲ್ಲ ಅಸಹ್ಯ ತ್ಯಾಜ್ಯ. ಇದ್ದ ಬ್ರಾಹ್ಮಣನ ಅಂಗಸ್ಥಾನ ಹೋಮದ ನೆವದಿಂದ ಓತನ ಕೊಂದು ತಿಂಬ ಅನಾಮಿಕರೊಡಗೂಡಿ ಗೆಲ್ಲುವುದೇನು? ಅತ್ತ ಶೂದ್ರನ ಹೀಗಳಿತನ. ಬಡಿಕೆ ದೈವ, ಬಡಿಗೆ ದೈವ, ಬಿಲ್ಲ ನಾರಿ ದೈವ ಕಾಣಿರೋ. ಯಾರಿಗೂ ಬಗೆಹರಿಯದಂತ ಸಮತೆಗಿಂತ ಎಲ್ಲರಿಗೂ ತಕ್ಕಟ್ಟಿಗಾದ್ರೂ ಒಬ್ಬ ವೈಷಮ್ಯ ಲೇಸು ಅನ್ನೋ ಸರಳ ಮಾತು ಅವನಿಗೆ ತಿಳಿಯೋದಿಲ್ಲ. ಅಲ್ರಿ, ಶರಣರನ್ನ ಬೈತೀರಿ, ಅವ್ರ ವಚನ ಮಾತ್ರ ನಿಮ್ಮ ನಾಲಿಗೆ ಮೇಲೆ ಹಾರ್ದಾಡ್ತಾವ. ಅದು ಈ ನಾಲಿಗೆಯ ಚಪಲ ಇಂದ್ರಾಣಿ. ಸಂಸ್ಕೃತ ವಜ್ರಗಳಿಂದ ಕಡೆದಿಟ್ಟವಾಡಿ ಸಹಸ್ರಾರು ವರ್ಷಗಳಾದವು. ವ್ಯಾಕರಣದ ಒಂದು ನಿಯಮ ಬದಲಾಗಿಲ್ಲ, ಒಂದು ಪ್ರತ್ಯಯ ಕಳಚಿ ಬಿದ್ದಿಲ್ಲ. ಅದಕ್ಕ ಸಂಸ್ಕೃತದಲ್ಲಿ ಶಾಶ್ವತ ಸತ್ಯಗಳನ್ನ ಹಿಡಿದೇಳೋದು ಸಾಧ್ಯ. ಕನ್ನಡದ ಮಾತು ಹಾಂಗಲ್ಲ. ಬಾಯಿಂದ ಬಾಯಿ, ಜಾತಿಯಿಂದ ಜಾತಿಗೆ, ಇಂದಿನಿಂದ ನಾಳೆಗೆ ಬದಲಾಗೋದ. ಅವಿರೋದು ಗಂಡ ಹೆಂಡರ ಜಗಳ ಆಡೋದಕ್ಕ, ತಿರುಗುರು ಭಿಕ್ಷೆ ಬೇಡೋದಕ್ಕ, ಬೇಶ್ಯರು ಶರಣ ಹಾಸೋದಕ್ಕ. ಅವು ಕೇವಲ ವ್ಯಭಿಚಾರಿ ಭಾವಗಳನ್ನು ಮಾತ್ರ ಮುಗಿಸಬಲ್ವು. ಶೀಘ್ರ ವ್ಯಸನಾಗ್ತದ. ಅದು ನನಗೂ ಆಗ್ಯದ. ಇದನ್ನ ಆತರ ಹೇಳುವ ಶರಣರು ಸಮಾಜದ ಭ್ರಷ್ಟಾಚಾರಕ್ಕಾಗಿ ಬಳಸ್ಕೊಳ್ತಾ ಇದ್ದಾರ. ಅದ ನನ್ನ ಆಕ್ರೋಶ. ಸಾಕು ಪಂಡಿತ, ಎಲ್ಲಿಂದ ಅಂತ ಮಾತಾಡಿದ ಕೊಲ. ಲಗ್ನ ಆತು, ಗದ್ಲಾಗ್ಲಿಲ್ಲ. ಯಾಕಾಗ್ಲಿಲ್ಲ? ಇದರರ್ಥ ಶರಣರಿಗೆ ಸಂರಕ್ಷಣೆ ಇತ್ತು. ಯಾರ್ದು? ಅಂತ ಸಂರಕ್ಷಣಾ ಕೊಡೋ ಶಕ್ತಿ ಈ ರಾಜ್ಯದಾಗ ಇನ್ಯಾರಿಗಿದೆ? ಮಹಾರಾಜರಿಗೆ. ಮಹಾರಾಜರು ತಾವ ಮುಂದೆ ನಿಂತು ಸವರ್ಣಿಯನ್ನ ತಡೆದಾರ ಅಂತ ಆಗಿದ್ದು. ಅಂತರಂಗ ಶುದ್ಧವಿಲ್ಲದವರ ಸಂಗ ಸಿಂಹಿ ಕಾಳಕೂಟ ವಿಷ ಉಂಡಂತೆ ಕೂಡಲ ಸಂಗಮ ದೇವ ಸುವರ್ಣ ವೃಷಭಧ್ವಜ
ಕಲ್ಲಪ್ಪ ಏ ಕಲ್ಲಪ್ಪ ಯಾರೇ ಸಣ್ಣ ಸಣ್ಣರೇನ್ರಿ ಸ್ವಲ್ಪ ಬಾಯಿಲಿ ಏನಂತ್ರಿ ಕಲಪ ಏ ಕಲಪ ಸಣ್ಣ ಸಣ್ಣ ಕಲಿಕತ್ತೇವಲ್ಲೋ ಏನಂತ್ರಿ ನನಗೇನ್ ಗೊತ್ತು ನೀ ಒಳ್ಳೆ ಮಹಾಮಂಡಲೇಶ್ವರ ಆಗಿದ್ರು ಯುವರಾಜನ ಕೂತಲಿದ್ದ ಏನಂತ ಕೇಳವ ಹೋಗ್ಬಾ ನಾ ಇದ್ದೇನಿಲ್ಲ ಮಹಾರಾಜರು ಜಳಕ ಮುಗಿಸಿ ಪೂಜೆ ಕೂತಾರ್ರಿ ಅಯ್ಯಪ್ಪ ಮಹಾರಾಜರ ಬೈಕ್ ಕಡೆ ಕೊಂಡಾಗ ಈ ಬಂಕಣ್ಣ ಅವು ಸಂಗೀಲೆ ತಮಗೆ ಎತ್ಕೊಂಡು ಹೋಗ್ತಾನ ಸಂಗೀಲೆ ಬಿದ್ದು ಕುಂಡಿ ಮೇಲೆ ಸುತ್ತಾನ ಮಹಾರಾಜರ ಕಿವಿ ಕೂತ್ಲಿಕ್ಕ ಅವು ಕಾಲ್ ಮಾಡಿ ಕೂತ್ ವೇಳೆ ಆದಾಗ ಏನಂದ್ರು ಒಂದು ಬಿಡ್ತಾರ ಈಗ ಈ ಸುಳಿ ಮಗ 3 ವರ್ಷ ಹಳೆದ ಮಹಾರಾಜನ್ನ ಇನ್ನು ಮೇಲೆ ಮಹಾರಾಜರ ಚೇರಿಗೆ ನೀನ ತಿಳಿತ ಕೊಂಡ್ರಿ ಆದ್ರ ಮಹಾರಾಜರು ಏನ್ ಕೇಳಿದ್ರು ನಾನ್ ನೋಡಿಲ್ಲ ರೀ ನನಗೆ ಗೊತ್ತಿಲ್ಲ ರೀ ನಾಲ್ಕು ಕಟ್ಟು ಕಿವಿ ಹಾಕ್ತಿರ್ಲಿ ಕೊಂಡ್ರಿ ಏ ರುದ್ರಪ್ಪ ಏ ರುದ್ರಪ್ಪ ಓಲದ ಹುಡುಕು ಇನ್ನ ಯಾಕೆ ಬಂದಿಲ್ಲ ಏ ನೀ ಯಾರೇ ಅವ ಎಲ್ಲೇ ರುದ್ರಪ್ಪ ಎಲ್ಲೇ ರುದ್ರಪ್ಪ ಬಂದಿಲ್ಲ ಏನಲೇ ಗಂಟು ಹಿಡ್ಕೊಂಡು ಬಂದಿದ್ದೆ ಅವ ಇಲ್ಲ ಇವ ಇಲ್ಲ ಯಾರ ಹಚ್ಚಾರ ಕೆಲಸಕ್ಕ ಅಲ್ಲ ಓಲದ ಹುಡುಕು ತರಬೇಕಾದ್ರೆ ಗೊತ್ತಾಗೋದಿಲ್ಲ ಏ ಏ ಕುಮ್ಮಯ್ಯ ಏ ಕುಮ್ಮಯ್ಯ ಇವತ್ತು ರೂಪಾಯಿ ಬಂದಿಲ್ಲ ಇದೇನ್ರಿ ಗಂಟಿನ ಬಿಡಿದು ಬಂದು ನಾ ಹೆಂಗ ಅರಮನೆ ಮಂದಿ ಎಲ್ಲ ಕುಡಿ ಹೋಗಿದ್ದೇನೋ ಅಂತ ಓಹೋ ಹಿಂಗ್ಯಾರು ನಮ್ಮ ರಾಣಿವಾಸದ ಅರ್ಚಕರಲ್ಲ ನಮ್ಮ ಸೋಯಲ್ ಹಿಂದೆ ಓಡಾಡ್ತಿದ್ರಿ ಏನ್ ಹಿಂಟು ಸಸ್ಕಿನ ಇಲ್ಲ ಒಂದು ವಿಜ್ಞಾಪನೆ ವಿಜ್ಞಾಪನೆ ಇಲ್ಲಿ ಏನದು ವಾಯಮುರಾರಿ ಸೋಮಿದೇವರಾಜೇಂದ್ರನಿಂದ ರಾಯಮುರಾರಿ ಅಂದ್ರ ನಮ್ಮ ಸೋಮ್ಯ ಏ ದೊಡ್ಡ ಬಿಡುದನ್ನು ಯಾವಾಗಲೂ ಹಚ್ಕೊಳಕತ್ತಾನೆ ಎಬ್ಬ ಏ ಕಲಪ್ಪ 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 ಎಲ್ಲಿ ಎಲ್ಲಿ ಕಲಪ್ಪ ಕಲ್ಲಪ್ಪನಿಗೂ ಆರಾಮಿಲ್ಲ ಕಲ್ಲಪ್ಪನಿಗೂ ಆರಾಮಿಲ್ಲ ನನ್ನ ಕತ್ತಿಯಲ್ಲಿ ಯಾವ ಕತ್ತಿ ಸುಳಿ ಮಗ ನನ್ನ ಕತ್ತಿ ಮುಟ್ಟೋ ಸಾಹಸ ಮಾಡ್ಯಾರ ಎಲ್ಲಿ ಎಲ್ಲಿ ಏನಾದ್ರಿ ಏನಾದ್ರು ಕೊಟ್ರ ಕಾಲಾಳು ಸಾಲು ಘಾತ ಶಾಂತ ಆಗ್ರಿ ಏನಾಗುತ್ತೆ ನನಗಂತೂ ಏನು ತಿಳಿವತ್ತು ಇನ್ನೇನಾದ್ರೂ ಉಳಿದೈತಿರ ಪಾವತಿ ಸರ್ವನಾಶ ಅದು ನಿನ್ನ ಮಗ ನನ್ನ ಕುತ್ತಿ ಕೊಯ್ದ ನನ್ನ ಸೆರೆ ಹಿಡಿದಾನೋ ತಾಯಿ ಏನೋ ಆಗಿದೆ ಇರವಂತಿರಿ ನಾ ಕುಟ್ಟಾಗಿದ್ದೇನಪ್ಪ ಮನೆ ಹಾವು ಸಾಕಿ ಹೊರಗನ್ನು ಹುಳಿದ ಮೇಲೆ ಕಣ್ಣಿಟ್ಟು ಕೂತಿದ್ದೆ ಎಂತ ಹುಂತರಾತಿ ಇದನ್ನೇ ನಡೆಸಿಯವನ್ನ ಇದು ನೀನು ಮಾಡಿದ್ದಲ್ಲ ಅಂತ ಹೇಳು ಇರಮ್ಮ ತಾಯಿಯವರಿಗೆ ಬರವಾಗಿತ್ತು ಕರ್ಕೊಂಡು ಹೋಗೋಣ ಅಪ್ಪನೆದುರಿಗೆ ಅವರ ಕಿರೀಟ ಹಾಕೊಂಡಿದ್ದ ನಾಚಿಕೆ ಬರೋದಿಲ್ಲ ನಿನ್ನ ಸೋಮಿ ನೀ ನನ್ನ ಮನೆ ಹಾಲು ಕುಡಿದು ಬೆಳೆದಿದ್ದ ಹೌದಾಗಿದ್ರ ಅದನ್ನ ಕೆಳಗಿಳಿಸು ಕೊಡೋದನ್ನ ತಡೆದವ್ರಿಗೆ ಪಡೆದುಕೊಳ್ಳೋ ನೀಚ ಹೀಗಿದ್ದಾಗ ಅದನ್ನ ಕೆಳಗಿಳಿಸಿದ್ರ ನನ್ನ ಶಾಪ ಐತೆ ನನ್ನ ಶಾಪ ಐತೆ ನಿನ್ನ ಮೇಲೆ ನನ್ನ ಶಾಪ ಐತೆ ಕರ್ಕೊಂಡು ಹೋಗೋಣ ಒಳಗೆ ನಡೀರಪ್ಪ ದಾಮೋದರ ಭಟ್ರ ಮಾತು ವಾಜ್ಮಿ ಮಾತು ಈ ಆಟ ಇವ್ರದೈತಿ ಈ ಒದರಾಡಿ ಸಾಸೋದು ಏನು ಒಳಗೆ
ಕಲ್ಲಪ್ಪ ಕಲಿಸ್ಕೊಟ್ಟೇನೋ. ಕಲ್ಲಪ್ಪ ಎಲ್ಲಿ ಕಲ್ಲಪ್ಪ? ಕೊಂದಿ ಹೋಗುದಿಲ್ಲ, ಕೊಲೆ ಮಾಡಿದ್ರೆ ಹೋಗಿಲ್ಲ. ಹಂಗ ಮನಸ್ಸು ಬಂತಿರ್ಲಿ ದುಷ್ಟು ಸುಳ ಮಕ್ಕಳ ಒಳ್ಳೆ ಹಸುಗೂ ಸಿದ್ಧಾಗಿದ್ದಾನಲ್ಲ ಅವ. ಈ ಕಲಿಯುಗದಾಗ ಹುಡುಕಿದ್ರು ಸಿಗೋದಿಲ್ಲ. ಹ್ಯಾಂಗ ಮನಸ್ಸು ಬಂತಿರ್ಲಿ ನಿಮ್ಗ? ಹ್ಯಾಂಗ ಮನಸ್ಸು ಬಂತಿರ್ಲಿ? ಕಲ್ಲಪ್ಪನ ಕೊಂದ್ರಿ, ನನ್ನ ಜೀವ ಸಹಿತ ಉಳಿಸಿದ್ರಿ. ಅವನಿಗೆ ಕೊಟ್ಟಷ್ಟು ಕಿಮ್ಮತ್ತು ನೀವು ನನಗೂ ಕೊಡ್ಲಿಲ್ಲ. ಅವನಿಗೆ ಕೊಟ್ಟಷ್ಟು ಕಿಮ್ಮತ್ತು ನೀವು ನನಗೆ ಕೊಡ್ಲಿಲ್ಲ. ಮಹಾಸ್ವಾಮಿ, ಸಿಂಹಾಸನ ಅಂದ ಮೇಲ ಗಣಾಡಪುರ ಇರೋ ಮಾಡಲಿದ್ರು, ಅವರಿಂದ ಪಾಠಕರು, ಜೋಯಿಸರು, ಗೆಣಿಕೆಯರು, ಚಾಡಿ ಹೇಳ ಕೊಂಡಿಯರು ತಮಗೆ ಗೊತ್ತದ. ವ್ಯೂಹದವರೆಗೆ ಇನ್ನೊಂದು ವ್ಯೂಹ, ಅವರಷ್ಟು ಬದುಕುಳಿತಾರೆ. ಆದ್ರ ಕಲ್ಲಪ್ಪನಂತ ಒಬ್ಬ ಸ್ವಾಮಿ ನಿಷ್ಠ, ಅವನನ್ನ ಜೀವಂತ ಇಡೋದು ಅಪಾಯದ ಮಾತು. ನಾಲ್ಗಿ ಬಾಳ ಉದ್ದ ಚಾಚಿಕಿದಿ ಹಾರುವ ಜ್ವಾಕಿ, ನಾಳೆ ಎಲ್ಲಾರ ಎಡವಿ ಬಿದ್ದಿ ಅದ್ರ ಮ್ಯಾಗ. ಮಹಾಪ್ರಭುಗಳು ಮನ್ನಿಸಬೇಕು, ನಾವು ದ್ರೋಹಿಗಳಲ್ಲ. ಕಲಚೂರ್ಯರ ಉಪ್ಪು ಉಂಡಿವಿ, ಆ ವಂಶಕ್ಕೆ ನಿಷ್ಠರು. ಅದಕ್ಕ ರಾಜ್ಯದಾದ್ಯಂತ ಘೋಷಣೆಗಳು ನಡೆದವ, ಇನ್ನೂ ಶಿಲಾಶಾಸನಗಳನ್ನ ಕೊರಿಸ್ತೇವ. ಮಹಾರಾಜರು ವಾನಪ್ರಸ್ಥ ತಗೊಂಡಾರ, ರಾಯಮುರಾರಿ ಸೋಮಿದೇವ ರಾಜೇಂದ್ರನಿಗೆ ಸ್ವಹಸ್ತದಿಂದ ಪಟ್ಟ ಕಟ್ಟೇನಂತ. ನನಗೆ ಗಟ್ಟುಳ್ಳ 4 ಗಂಡು ಹುಡುಗರಿರುತ್ತ, ಈ ಹೆಣ್ಣು ಪಟ್ಟ ಕಟ್ಟಿದಂದ್ರ ಯಾರ್ಯಾರ ಒಪ್ಪ್ಯಾರ? ಬಿತ್ತೂರಾಗಿಲ್ಲ. ಈ ಆಟ ನಿಮ್ಮದಾಕು, ಆದ್ರೆ ಇದ ಕೊನೆ ಒಟ್ಟಿ ಅನ್ನೋ ಭ್ರಮೆ ಬೇಡ. ಈ ಸುದ್ದಿ ನನ್ನ ಉಳುಕಿ ಹುಡುಗರಿಗೆ ತಲುಪಲಿ. ನಾಳೆ ದಂಡೆತ್ತಿ ಬರ್ತಾರ ಕಲ್ಯಾಣದ ಮ್ಯಾಗ. ಈ ಕಲ್ಯಾಣದ ದಂಡ ನಿಮ್ಮ ವಿರುದ್ಧ ಹಾಕೈತಿ. ನನ್ನ ಜೀವಂತವಾಗಿಟ್ರಿ, ನೀವು ಉಳ್ಕೊಂಡ್ರಿ. ಇಲ್ಲ ಅಂದ್ರೆ ಇಡೀ ಕಲ್ಯಾಣಕ್ಕೆ ಪಟ್ಟಣನೇ ಸುಟ್ಟು ಭಸ್ಮ ಹಾಕೈತಿ. ಎಷ್ಟು ದಿವಸ ಅಂತ ನೀವು ನನ್ನ ಜೀವಂತ ಇಡೋರ? ಮಹಾರಾಜರ ಒಂದೊಂದು ಮಾತು ಅರ್ಥಶಾಸ್ತ್ರಗಳಿಗೊಂದು ಪಾಠ. ಆದ್ರೆ ಮಹಾಸ್ವಾಮಿ, ನನ್ನದೊಂದು ಸಂಶಯ ನಿವಾರಣೆ ಆಗಿದೆಯೇನು? ಏನು? ಈ ಲಗ್ನ ಯಕಶ್ಚಿತ್ ಘಟನೆಯಲ್ಲ, ತಮಗೆ ಗೊತ್ತೇ. ಒಂದು ಕಡೆಗೆ ಸಹಸ್ರಾರು ವರ್ಷ ಸಮೃದ್ಧವಾಗಿ ಬೆಳೆದು ಆರ್ಯಾವರ್ತದಾದ್ಯಂತ ಮೈಚಾಚಿ ನಿಂತ ವೈದಿಕ ಧರ್ಮ, ಇನ್ನೊಂದು ಕಡೆಗೆ ಶರಣತ. ವೈದಿಕ ಧರ್ಮಕ್ಕೆ ಹತ್ತಿರ ಗೆದ್ಲು. ಎಂಥ ವಿಧ್ವಂಸಕ ಗೆದ್ಲು ಅಂದ್ರ, ಬೌದ್ಧ ಧರ್ಮ ಹುಟ್ಟಿದ ನಂತರ ಇಂಥ ವಿಷಕೀಟ ಈ ದೇಶದಲ್ಲಿ ಯಾರೂ ಕಂಡಿಲ್ಲ. ಇವರಿಬ್ಬರ ನಡುವಿನ ಸಂಘರ್ಷದೊಳಗ ಸಂಧಾನ ಎಂಬುದರಿಲ್ಲ. ಒಂದು ಪಕ್ಷ ನಿರ್ನಾಮವಾಗಲಿಕ್ಕೆ ಬೇಕು. ಒಂದು ಲಗ್ನದ ದಿವಸ ತಾವು ಶರಣರಿಗೆ ರಕ್ಷಣೆ ಕೊಡ್ತಿದ್ರ, ಶರಣ ಧರ್ಮ ಒಂದೇ ತನ್ನ ಗತಿ ಕಾಣುತ್ತದೆ. ಆದ್ರೂ ತಾವು ಶರಣರಿಗೆ ರಕ್ಷಣೆ ಕೊಟ್ಟಿದ್ರು. ಯಾಕೆ ಕೊಟ್ಟಿದ್ರು? ತಮ್ಮ ವೈರಿಗಳ ಕೈಬಲ ಪಡಿಸಂಗ ಆಗ್ತದ ಅಂತ ಗೊತ್ತಿತ್ತು. ಯಾಕೆ ಇಂಥ ವಿಪತ್ತಿಗೇಡೆ ಮಾಡಿಕೊಟ್ಟಿದ್ರು? ಹೇಳಿದ್ರೆ ತಿಳಿತೈತೇನೋ ನಿಮಗ? ನಾನು ಬ್ರಾಹ್ಮಣ ಮಾಸ್ವಾಮಿ, ತಿಳ್ಕೊಳ್ಳೋದು ನಮ್ಮ ಧರ್ಮ. ಬಹುಶಃ ನಿಮ್ಗೆ ತಿಳಿಯುವ ಮಾತಲ್ಲಿದೋ. ಮರಳುಗಾಡಿನಾಗ ನೀರಿಲ್ಲದ ಅಲೆದಾಡೋ ಮನುಷ್ಯ ಒಂದು ಕಡೆ ಹಸಿ ಕಂಡಗಳಿಗೆ ಅದನ್ನ ಮೇಯ್ತಾನ. ಹಂಗ ದೇವರಿಲ್ಲದ ಈ ನಾಡಿನೊಳಗ ಹುಟ್ಟಿ ಹರಿದಾಡೋ ಪ್ರತಿಯೊಬ್ಬ ಜೀವಿಯು ಒಂದೇ ಒಂದು ಪವಾಡಕ್ಕಾಗಿ ನೀರಡಿಸಿರ್ತಾನ. ಪವಾಡ? ಯಾವ ಪವಾಡ? ಒಬ್ಬ ಬ್ರಾಹ್ಮಣರ ಹುಡುಗಿ ತಾನಾಗಿ ಒಬ್ಬ ಸಮಗಾರನನ್ನ ಮಾಡಿಕೋತೀನಿ ಅಂತಾಳೇನೋ. 2 ಲಕ್ಷ ಜನ ಅದಕ್ಕೆ ಬೆಂಬಲ ಕೊಡ್ತೈತೇನೋ. ಬಸವಣ್ಣನ ಖರೇ ಪವಾಡ ಅದು ನನ್ನ ರಾಜ್ಯದಾಗ ನಡೆದೈತಿ ಅಂದ್ರ ನಾ ಅದಕ್ಕೆ ಅಡ್ಡಗಾಲ ಹಾಕಿದೇನೋ. ಅದು ಪವಾಡ ಅಲ್ಲ ಸ್ವಾಮಿ, ನಿಸರ್ಗ ದ್ರೋಹ. ಹೇಳಿದಿಲ್ಲ, ನಿಮಗೆ ತಿಳಿಯೋ ಮಾತಲ್ಲಿದು. ಹುಟ್ಟ ಪವಾಡಕ್ಕಾಗಿ ಹಂಬಲಿಸಿ ಕೂತ
ಅಂತವಾಗ ಮಾತ್ರ ಪವಾಡ ಕಂಡಗಳಿಗೆ ಅದರ ಗುಟ್ಟು ಹತ್ತೈತೆ. ಉಳಿದವರಿಗೆ ಹೇಳಿದ್ದಲ್ಲಿ ರಂಭಾವತಿ ಬಸವಣ್ಣ ಉಗೆ ಉಗೆ ಬಸವಣ್ಣ ಉಗೆ ಉಗೆ ಬಸವಣ್ಣ. ನಿಮ್ಮನ್ನೆಲ್ಲ ಕರೆ ಕಳಿಸಿದ್ದಿಷ್ಟೇ. ಶೀಲಾ ಜಲಾವತಿ ಲಗ್ನ ಆಗೋಬೇಡ ಅಂತ ರಕ್ತಪಾತ ಆಗ್ತಿದ್ರು ಮೂವತ್ತು ಕೂಡ ಇತ್ತು. ಅದಾಗಲಿಲ್ಲ. ಅದರ ಶ್ರೇಯಸ್ಸೆಲ್ಲ ಮಹಾರಾಜರಿಗೆ ಸಲ್ಲಬೇಕು. ಮಹಾರಾಜರು ಗುಪ್ತ ರಕ್ಷಣೆ ಕೊಟ್ಟರು. ರಕ್ತಪಾತ ಆಗಲಿಲ್ಲ. ಅವರು ಮನಸ್ಸು ಮಾಡಿದ್ರ ಈ ಲಗ್ನಕ್ಕೆ ಅಡ್ಡಿ ಮಾಡಬಹುದಾಗಿತ್ತು. ನಮ್ಮನ್ನೆಲ್ಲ ಊರು ಬಿಟ್ಟು ಓಡಿಸಬಹುದಾಗಿತ್ತು. ನೀನ್ ಒಳ್ಳೆ ಮಹಾರಾಜ ಅವ್ರು ಅಡ್ಡಿ ಮಾಡಕ್ ನಾವೇನು ಬಳು ಮಾಡಕ್ಕೆ ಹೋಗಿದ್ವಿ. 2 ಲಕ್ಷ ಶ್ರೇಯನ ಹಾಗೆ ಕಟ್ಟಿರೋದು ಸಣ್ಣ ಮಾತಲ್ಲ. ಅಡ್ಡಿ ಮಾಡಿದ್ರೆ ಯಾಕೆ ಕೇಳ್ತಿದ್ರು? ನಾವಲ್ಲ ಕೈ ಕಟ್ಟೆ ಕುಂದಿದ್ವಿ. ಕೈಗೆ ಕೈ ಎತ್ತಿದ್ರೆ ನಾವು ತೋರಿಸ್ಬಿಟ್ಟಿದ್ವಿ. ಆದ್ರ ನಾವು ಮ್ಯಾಲ ದೊಡ್ಡ ಜನ ಅಲ್ಲ. ಗಣಿತಿದ್ರೆ ಬಿಡ್ತಾರ? ಪುಣ್ಯಕ್ಕೆ ಅಂಥದ್ದೇನಾಗಲಿಲ್ಲ. ಆದ್ರ ಈಗ ಬಂದ ಸುದ್ದಿ ನೀವೆಲ್ಲರೂ ಕೇಳಿ. ಮಹಾರಾಜನ ಅರಮನೆಗ ಕಣ್ಣೆದುರೆ ಮಾಡಿದ್ದಾರಂತ. ಅದಕ್ಕ ನಾವೆಲ್ಲರೂ ಕೂಡಿ ಹೋಗ್ಬೇಕು. ಮಹಾರಾಜರು ಬಂದು ಮಾತಾಡ್ಸೋ ತನಕ ಅಲ್ಲೇ ಕುಂದಿರ್ತಕ್ಕದ್ದು ತಕ್ಕದ್ದಲ್ಲ. ನಾವೆಲ್ಲರೂ ಕೂಡಿ ಹೋದ್ರ ಆ ಮಾತಾಡ್ಬೋದು. ಇದೆಲ್ಲ ಯಾಕ ಅಪ್ಪ ಮಗನ ಜಗಳ ರಾಜಕಾರಣದಾಗ ಆಗೋದಾ? ನಮ್ಮ ದಿಸೆಯಿಂದ ಮಹಾರಾಜರು ಸಂಕಟಕ್ಕೆ ಬಿದ್ದಿದ್ದಾರೆ. ನಾವೀಗ ಅವ್ರ ನೆಲೆಗೆ ಹೋಗದಂಗಿದ್ರ ವಿಶ್ವಾಸಘಾತ ಮಾಡ್ದಂಗ ಆಗಿತ್ತು. ವಿಶ್ವಾಸಘಾತ ಬಹಳ ಗಮ್ಮತ್ತಾತು. ಆದ್ರ ಮಹಾರಾಜರಿಗೇನು ಹೊಸ್ತಲ್ಲ. ಇದಾರ ಮನೆಗ ಚಾವತ್ತು ನೆತ್ತಿ ಒಯ್ದು ಪಟ್ಟಾಕಿಸ್ಕೊಂಡಾರದು. ನಿನ್ ಮಾತಾಡ್ತಿರ್ದಂಗ ಬಸವಣ್ಣ. ನೀನ್ ಹೇಳಿಲ್ಲ ಬಿಜ್ಜಳ ನಮ್ಮಿಬ್ರು ಕೊರ್ಲರಿಕಂತ ಅಂದಾನಂತ. ಹೌದು ನೀವು ನಿಮ್ ಶರಣರು ತಂಟಿಗೆ ಬಂದ್ರೆ ಪಾಡಾಕಿಲ್ಲ ಕೊಡೋದು ಅಂತ. ಹೌದು. ಅವ ಬ್ಯಾಡ ಅಂತ ಬಾಳ್ಬಿಟ್ಟು ಹೇಳಿರ್ತ ನಾವ್ ಅನ್ಕೋಬೇಕಂತ ನೀವೇನೆ. ನಾನು ನನ್ನ ವಚನಗಳಲ್ಲಿ ಮಹಾರಾಜನ ಹಂಸಿನಿ ಬೈದಿನಿ. ಹೊಳ್ಳಿ ಬೈಯೋ ಅಧಿಕಾರ ಅದ ಅವ್ರಿಗೆ. ಸಿಟ್ಟಲಾರ ಮಾತವು. ಅವ್ರೇನೇ ಅಂದಿರ್ಲಿ ನಾವೀಗ ಅವ್ರ ನೆಲೆಗೆ ಹೋಗತಕ್ಕದ್ದು. ಯಾಕಂದ್ರ ನಮ್ಮ ಬಿಟ್ಟರೆ ಅವ್ರಿಗೆ ಇನ್ಯಾರು ಗತಿ ಇಲ್ಲ. ಕಲಾವತಿ ಶೀಲಾ ಲಗ್ನ ನೋಡಿ ಇಡೀ ಜಗತ್ತ ದಿಗಿಲಾಗ್ಯದ. ಹೌದಪ್ಪ ಹೌದು. ಶರಣರ ಅಂದ್ರೆ ಶರಣರ ಅಂತ ಬೆರಡು ಕಚ್ಚಕ್ಕಾಗೈತ. ಹೌದು. ಇದ್ರ ಶ್ರೇಯಸ್ಸೆಲ್ಲ ಮಹಾರಾಜರ ತಪ್ಪಿಸೋಣ ಅಂತ ಏನೋ. ಬಸವಣ್ಣ ಚಾಲುಕ್ಯ ಹೋದ, ಕಳಚೂರಿಗ ಬಂದ. ನಾಳೆ ಇವ ಹೋಗ್ತಾನೋ ಇನ್ನೊಬ್ಬ ಬರ್ತಾನೋ. ಆದ್ರ ಈ ಶಾಸನ ಹಂಗಾದ್ರ ಹಂಗಂದ್ರ ಮೀರಿನಿಲ್ಲ ಬಲ್ಲ ಸಮಾಜ ನಮ್ದೈತೆ. ಈ ಕಾರ್ಯಾಂಗ ನ್ಯಾಯಾಂಗ ನಾವು ಕಟ್ಟಿವಿ. ಇವ್ ನಾವು ಉಳಿಸಾಡು ಸಾಕು. ಬಸವಣ್ಣ ಈ ಬಿಜ್ಜಾರಾಯಣ ಗಿಣಿಯಾಗಿ ನಿನ್ ಏನ್ ಸರಿ ಅನಿಸ್ತೈತಿ ಅದನ್ನ ಮಾಡು. ನಾವು ಕಟ್ಟಿ ಬರಕಿಲ್ಲ. ಆದ್ರ ನಿನ್ನ ಸಂಗಡ ಇಡೀ ಶರಣಗೋಷ್ಠಿ ಬಂದು ಬಿಜ್ಜಳನ ಗದ್ದೆಗೆ ಕೆಳಗೆ ಕುಳಿತು ಓಲೈಸಬೇಕಾಗಿಲ್ಲ ಅಂತ ತೋರಿಸ್ಕೊಡಕ ಮಾಡಿಟ್ಟಗಳಿಗೆ ಇದ. ಬಸವಣ್ಣ ಈಗಿತ್ತ ನಮ್ಗೆ ಏನಾಗೈತೋ ಗೊತ್ತಿಲ್ಲ. ಆಗೈತಿ ಅನ್ನೋದು ಖರೆ. ಕೆಲವರು ಅಂಜಿ ಕುಂತೀವಿ, ಇನ್ನು ಕೆಲವರು ಮೈಗಾಡಾಗಿವಿ. ಎಲ್ಲಾರು ಒಟ್ಟಾಗಿ ಕೆಲಸ ಹಾಕಬೇಕಂದ್ರೆ ಎಡ್ಡ ಹಾದಿ ಆದವು. ಎಲ್ಲಾ ಶರಣರು ಬರ್ತಕ್ಕದ್ದು ಅರಮನೆಗೆ ಮುತ್ತಿಗೆ ಹಾಕತಕ್ಕದ್ದು ಅಂತ ಕಟ್ಟಣಿಕೆ ಮಾಡು. ಆಚಾರ್ಯ ಇದು ಅನುಭವ ಮಂಟಪ. ಕುರಿ ಮಂದಿ ಅಲ್ಲ. ನಾ ಹಿಂಗ ಮಾಡಿ ಅಂತ ಹೇಳಿ ಕೊಲ್ಲೆ. ಹಂಗ ಹೇಳಿದ್ರೆ ಶರಣರಿಗೆ ಅವಮಾನ ಮಾಡಿದ
ಅಂದ್ರ ನಾವು ಪಲಾಯನವಾದಿಗಳು ಏನ್ ಬಸವಣ್ಣ? ಹೌದು, ಮಹಾರಾಜರು ನಮ್ಮ ಸಲುವಾಗಿ ಇಷ್ಟೆಲ್ಲ ಮಾಡೋದು ಗೊತ್ತಿದ್ದು ನಾವು ಅವ್ರ ನೆರವಿಗೆ ಹೋಗದಂಗಿದ್ರೆ ಅದು ಪಲಾಯನವೇ, ದ್ರೋಹ. ಈಗ ಸಂಜೆ ರಾತ್ರಿ ಆಗೈತಿ, ಹೆಚ್ಚಿಗೆ ಮಾತಾಡಿ ಏನ್ ಬರೋದೈತಿ? ನೀ ಏನ್ ಮಾಡೋದಿ ಹೇಳ್ಬಿಡು ಬಸವಣ್ಣ, ಆಮೇಲೆ ಅವ್ರ ವಿರುದ್ಧ ಮಾಡ್ತಾರೆ. ನಾನು ನಾಳೆ ಮುಂಜಾನೆ ಶಿವಾರ್ಚನೆ ಮುಗಿಸಿ ಅರಮನೆ ಅಂಗಳದಾಗ ಹೋಗ್ತೀನಿ. ಅಯ್ಯ ಅಯ್ಯ ಎಂದು ಕರೆಯುತ್ತಲಿದ್ದೇನೆ, ಅಯ್ಯ ಅಯ್ಯ ಎಂದು ಹೊರಳುತ್ತಲಿದ್ದೇನೆ. ಓ ಎನ್ನಲಾಗದೆ ಅಯ್ಯ, ಆಗಲೂ ನಿಮ್ಮನ್ನು ಕರೆಯುತ್ತಲಿದ್ದೇನೆ. ಮೌನವೇ ಕೂಡಲ ಸಂಗಮ ದೇವಾ. ಅದ್ಯಾಗ ಮನಿ ಕಟ್ಟಿ ವಾಸ ಮಾಡು ಸೆಳೆದಿದ್ದಾಗ ನಾವಿಲ್ಲಿ ಬಂದಿದ್ದು ಸಂತಿಗೆ ಅನ್ನೋದು ನೆನಪುಳಿದಂಗ. ನಾನು ಅದನ್ನ ಅನ್ನವಿದ್ದೆ ಗಂಗೆ. ಈ ಸಂತೆ ಗದ್ದಲ್ದಾಗ ಆ ಶಿವನ ದನಿನಾ ಕೇಳದಂಗಾಗೋದೇನೋ, ಮತ್ತ ಗಪ್ಪುಗಾರಿದ್ದಲ್ಲಿ ಹೋಗೋಣ, ಒಬ್ಬೊಂಟಿಯಾಗಿ ಎಲ್ಲೋಣ ಅಂತ ಅನಿಸ್ತದ. ನಾಳೆ ಏನ್ ಮಾಡ್ತೀರಿ? ಗಂಗೆ, ನಾಳೆ ನನ್ನ ಜೊತೆ ಶರಣರು ಬರ್ಲಿ ಬಿಡ್ಲಿ, ನಾನು ಅರಮನೆ ಅಂಗಳದಾಗ ಹೋಗ್ತೀನಿ. ಗಂಗೆ, ಈ ಮಹಾಮನೆಯೊಳಗ ಇದಾ ನನ್ನ ಕಡಿ ರಾತ್ರಿ, ಇದಾ ನನ್ನ ಕಡಿ ರಾತ್ರಿ. ಬಯಲ ರೂಪ ಮಾಡಬಲ್ಲಾತನೆ ಶರಣ, ಬಯಲ ರೂಪ ಮಾಡಬಲ್ಲಾತನೆ ಶರಣ, ಬಯಲ ರೂಪ ಮಾಡಬಲ್ಲಾತನೆ ಶರಣ, ಬಯಲ ರೂಪ ಮಾಡಬಲ್ಲಾತನೆ ಶರಣ. ಆ ರೂಪ ಬಯಲ ಮಾಡಬಲ್ಲಾತನೆ ಲಿಂಗಾನುಭಾವಿ, ಆ ರೂಪ ಬಯಲ ಮಾಡಬಲ್ಲಾತನೆ ಲಿಂಗಾನುಭಾವಿ. ಈ ಉಭಯ ಒಂದಾದರೆ ನಿಮ್ಮಲ್ಲಿ ತೆರವುಂಟೆ, ಈ ಉಭಯ ಒಂದಾದರೆ ನಿಮ್ಮಲ್ಲಿ ತೆರವುಂಟೆ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಯಾಕಂತ ಹಾಸ್ಯ ಹೇಳಿದ್ದೀನಿ? ಬೆಳಗ್ಗೆಯಿಂದ ಎಲ್ಲ ಮಾಡಕತ್ತೀನಿ, ಬೇರೆಯವ್ರು ಆಗಿದ್ರೆ ಕಾಲು ಸೌರಿ ಸಾಕ್ ಮಾಡ್ರಿ, ಸಾಕ್ ಮಾಡ್ರಿ. ಏ, ಮಗ! ಶತಪಥ ಹಾಕಿದ್ರೆ ಎಲ್ಲಿ ಸಿಗುದೈತಿ? ನಮ್ಮನೆ ಹಾಗೆ ಗೊತ್ತಲ್ಲ, ಬಸವಣ್ಣ ಕೇಳ್ತಾನ. ಬಸವಣ್ಣ ಬಸವಣ್ಣ ನಾ ಯಾಕ ಬಸವಣ್ಣನ ವಿಷಯ ಯಾಕೆ ತಗತಿ? ನಾನು ಹೇಳಿ ನೀವು ಬರ್ಬೇಡ ಅಂತ ನಂದು ಒಂದು ಬರ್ದು ಹರಿತು ಅಂತ ನಾ ಹೇಳಿ ನಾ ಯಾಕೆ ಹೇಳಿ ಮಾಡ್ಲಿ? ನಿನಗೆ ಹಾಸ್ಯದಿಂದ ಅವ್ರಿಗೆ ಬರಂಗಿಲ್ಲ. ಆದ್ರ ನಿನ್ನ ಮಗನ ತಪ್ಪು ನಾನು ಅರಿವಾಗಬೇಕಾಗೈತಿ. ಆ ಹಂಗ ಬಿಡವಲ್ಲ. ಬಸವಣ್ಣ ಬರಕತ್ತೆ ನಾನು ಏನ ಬಸವಣ್ಣ ಬರಕತ್ತೆ ಅಂತೇಳಿ ನೀ ಹಂಗೆ ಕೊಡಕತ್ತಿ ಬಸವಣ್ಣ ಬರಕತ್ತಿಯಲ್ಲ? ಒಂದೇಳಿ. ಅಯ್ಯೋ ಇವ್ರು ಬಸವಣ್ಣ ಬರಕತ್ತನ ಬಸವಣ್ಣ ಬರಕತ್ತ ಬಸವಣ್ಣ ಬರಕತ್ತ. ಅವ ಮಹಾಮನಿಯಿಂದ ಬರಕತ್ತ ಅಂದ್ರ ಮೂರು ದಿಕ್ಕಿನಿಂದ ಬರಬೇಕು. ಹೌದಿಲ್ಲ? ಬಾರ್ಲೆ ಹತ್ತಲೆ
ಹೇಳದವರಿಗೆ ಇಲ್ಲ ಬಾ ಕೆಲಸ ಮಾಡ ನನ್ನ ಮ್ಯಾಗ ಹಾಕು ಅತ್ತ ನಾನು ಬಿಚ್ಚೊಳಲಿ ಇನ್ನಾಳ ತೋರೇಣ ನನಗ ಬೇಡ ಅಂತೀರ ನನ್ನ ಮಗನ ಒಂದು ಹಾಕ್ಬಿಟ್ಟು ಗೋಣಿ ಮುಗಿಸಲ್ ಬಿಡ್ತೀನಿ ಬಾ ಹತ್ತ ನನ್ನ ಮ್ಯಾಗ ಹತ್ತ ಹತ್ತ ಬಸವಣ್ಣ ಕಾಣಕತ್ತೀನಿ ನರಿ ಮ್ಯಾಲ ಎತ್ಬೇಕ್ರಿ ಕಾಣವತ್ರಿ ಈಗಲೇ ಹೋನ್ರಿ ಹಾಕತ್ತೇನ್ರಿ ಎಲ್ಲೇ ಬಾಳ ದೂರ ಅದರಿ ಬಾಳ ದೂರ ರಾವ ಸಿದ್ದೇಶ್ವರ ಗುಡಿ ಹೋನ್ರಿ ಹತ್ತದರಿ ಅಲ್ಲಿ ಇದು ಮಡಿವಾಳ ರೋಣಿ ಅಲ್ಲೇನೋ ಇದ್ದಾರಿ ಅಕ್ಷಾಲಿ ರೋಣಿ ಅಲ್ಲೇನೋ ಬರಕತ್ತ ಹೆಂಚ ಗುಡಿ ಹತ್ರ ಅಲ್ಲಿ ಬರ್ತಾರೆ ಅಂತೀರಿ ಎಲ್ಲ ಕಾವಿ ಕಾವಿನಾ ಹೋನ್ರಿ ಫುಲ್ ಕಾವಿ ಕಾವಿರಿ ಹಂಗಂದ್ರೆ ಇಂತ ಮತ್ತೆ ಅಕ್ಷಾಪುರ ಓಣ್ಯಾಗ ಬರ್ತಿರ್ಬೇಕಲ್ಲ ಓ ಇಲ್ಲ ರೀ ಕಾಣವಲ್ರಿ ಅಲ್ಲಿ ಮತ್ತೆ ರಾವ ಸಿದ್ದೇಶ್ವರ ಗುಡಿ ಇಲ್ಲ ರೀ ಅಲ್ಲೇನೋ ಕಾಣವಲ್ರಿ ಮಡಿವಾಳ ರೋಣಿ ಅಲ್ಲೇನೋ ಬರ್ತಾ ಇಲ್ರಿ ನಿನ್ನ ಕಣ್ಣು ಹೊಡೆದವ ಎಷ್ಟು ಸುಳಿ ಮಗ ಸರಿ ನೋಡಿ ಹೇಳ್ಬರ್ತೇನ ಇಲ್ಲ ರೀ ಕಾಣವಲ್ರಿ ಏ ಮರಿಯಪ್ಪ ಆಗಿ ಮಗನ ಪೂಜಾ ಗೃಹದ ಕಾಲಿಡಬಾರ್ದು ಅಂತ ತಿಳಿಯೋದಿಲ್ಲ ನಿಮ್ಗ ಕೆಳಗಿಳಿಕೆಯೋ ಕಾಲು ಮುತ್ತೆ ನಾನ ಹೇಳಿದ್ದವಾಗ ನನ್ ಮ್ಯಾಲ ಹತ್ತಂತ ಮಹಾರಾಜರ ಅಪ್ಪಣೆ ಕೊಟ್ಟಿದ್ರ ನಾನಾ ತಗಸ್ತಿದ್ನೆ ಬಸವಣ್ಣ ಬರಕತ್ತಾನ ಅಂತೇಳಿ ಹಿಂಗ ಓಡಿ ಬಂದೈತಲ್ಲ ಈ ಪಿಚಿಟ್ಟು ಹಿಂಗಾದ್ರ ಏನು ಅನ್ನೋ ಚಿಂತೆ ನಮಗೂ ಇತ್ತು ಯುವರಾಜರ ರಾತ್ರಿ ನಿದ್ದೆ ಇಲ್ಲ ಆದ್ರ ಬಸವಣ್ಣನ ಹಿಂದೆ ಬಂದ ಶರಣರ ಸಂಖ್ಯೆನ ಕರ್ಣಿಕರು ಈಗ ಎಣಿಸಿ ಹೇಳ್ಯಾರ ಬರೀ 770 ಬಸವಣ್ಣ ಉಗೆ ಉಗೆ 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 ಬಂದೆ ಬಾ ಅಂತೂ ಈ ನಡಬರ್ಕ ನಿಂತು ಏನು ಮಾತಾಡೋದು ಒಳಗೆ ಬಾ ಬರೋದಿತ್ತು ಬಂದೇ ಧಣಿ ಆದ್ರೆ ನನ್ನ ಜೊತೆಗೆ ಬರ್ಬೇಕಂತ ಶಂಕರೆಲ್ಲ ಬಂದಾರ ನಾ ಬಾ ಅಂದಿದ್ದಿಲ್ಲ ನೀ ಬರ್ತೀನಿ ಅಂದಿದ್ದಿಲ್ಲ ಆದ್ರೂ ನನ್ನ ಕೈ ಹಿಡ್ಲಿಲ್ಲ ಬಸವಣ್ಣ ತಾಯಿ ರಂಭಾವತಿ ಹೆಂಗ ಬರ್ತಾ ನಾಲ್ಕು ದಿನಕ್ಕೆ ಗುಣ ಆಗ್ತೈತಿ ಹೋಗ್ಬೇಕು ನಾ ಕಪ್ಪಡ ಸಂಗಮಕ್ಕೆ ಹೊಂಟೀನಿ ಇನ್ನು ಯಾವತ್ತೂ ಭೇಟಿನೋ ಗೊತ್ತಿಲ್ಲ ಅದಕ್ಕ ಹೇಳ್ತೀನಿ ಧಣಿ ನಮ್ಮ ಬಯಕೆ ಬೇಗುದಿಗೆ ಆ ಶಿವನ ಕರುಣೆಯನ್ನ ಒಗ್ಗಿಸೋದು ಬೇಡ ಧಣಿ ಆ ಶಿವನಿಚ್ಚನ ನಮ್ಮ ಬಹಳ ಆಗ್ಬೇಕು ಅವರಿಗೆ ನಮ್ಮ ಸೋಲನೊಡ್ಡಲಿ ಗೋಳಾಡಿಸಲಿ ನಮ್ಮ ಕಡೆಗೆ ಲಕ್ಷ ಕೊಡ್ತಾನಲ್ಲ ಅದಾ ನಮ್ಮ ಗೆಲುವು ನಿಂದ ಯಾವಾಗ್ಲೂ ಹಿಂಗ ಹೇಳೋದೇನಿದ್ರು ಅರ್ಧಂಬರ್ಧ ಪೂರ್ತಿ ಆದ್ರೆ ಒಂದೇ ಒಂದು ಸಾಲಿನಾಗ ಸುಂದರವಾಗಿ ಹೇಳಿ ಮುಗಿಸ್ಬಾರ್ದ ಬಸವಣ್ಣ ಹೇಳ್ತೀನಿ ಧಣಿ ಹೇಳ್ತೀನಿ ಏನಾದ್ರೂ ಆಗಿ ಅವನನ್ನ ನಂಬೋದು ಧಣಿ ಅವನನ್ನ ನಂಬೋದು ಆ ಶಿವನನ್ನ ನಂಬೋದು ಧಣಿ ಸಾಧ್ಯ ಇಲ್ಲ ನನ್ನ ಕೈ ಆಗ್ತಿಲ್ಪ ಬಹಳ ಕಠಿಣ ಐತದು ಆಗ್ತದ ಧಣಿ ಆಗ್ತದ ಆ ಶಿವನ ನಂಬಿದ್ರೆ ಯಾವುದು ಸಾಧ್ಯವಿಲ್ಲ ಅನ್ನೋದಿಲ್ಲ ಬಸವಣ್ಣ ಎಪ್ಪೈತ ಆನೆ ಭಂಡಾರ ಲಾಯದ ಕುದುರೆ ಬೇಡುವವರಿಲ್ಲದೆ ಬಡವಾದನಯ್ಯ ಮುನ್ನ ಬೇಡಿದೆ ಸಿಂಧು ಮಲ್ಲಾಳರ ವಧುವನು ಇನ್ನು ಬೇಡದಿರ್ತಡೆ ನಿಗಳವನಿಕ್ಕುವೆ ಬೇಡಿದ ಶರಣಂಗೆ ನೀಡದಿರ್ತಡೆ ತಲೆದಂಡ ತಲೆದಂಡ ಕೂಡಲ ಸಂಗಮ ದೇವ ಅವನನ್ನ ನಂಬು ಧಣಿ ಅವನನ್ನ ನಂಬು ನಾ ಅವನನ್ನ ಹರಿಸಿ ಹೊಂಟೀನಿ ಯಾವತ್ತು ಬೇಕಿರೋ ಗೊತ್ತಿಲ್ಲ ಬರ್ತೀನಿ ಧಣಿ
ಬಸವಣ್ಣ ಉಗೆ ಉಗೆ 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 ಬಸವಣ್ಣ ಉಗೆ ಬಸವಣ್ಣ ಉಗೆ ಉಗೆ ಬಸವಣ್ಣ ಬಂದಾರ, ಅವನ ಹಿಂದ ಇಡೀ ಶರಣರು ಬಂದಾರ. ನಾ ರಾಜ ಆಗ್ತೀನಿ, ನೀ ರಾಣಿ ಆಗ್ತಿದ್ದಿ. ನೋಡ್ತಿರ್ತಾ ನಿನ್ನ ಮಗ ನನ್ನ ಶರಣಕ್ಕೆ ಬರ್ತಾರ. ರಂಭಾ, 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 ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ, ಭಾಗ್ಯ ತೀರಿದಲ್ಲದೆ ದಾರಿದ್ರ್ಯವಿಲ್ಲ. ಅಂಜಲೇಕೋ ಲೋಕದ ವಿಗರ್ಭಣೆಗೆ, ಅಳುಕಲೇಕೋ ಕೂಡಲ ಸಂಗಮ ದೇವಾ. ನಿಮ್ಮಾಳಾಗಿ ಬಂಧಿಸಿರಿ, ಅರಣ್ಯನನ್ನು ಬಂಧಿಸಿರಿ, ಬಂಧಿಸಿರಿ, ಮನ್ವರಸನನ್ನು ಬಂಧಿಸಿರಿ, ಆನೆ ಗಾಲಿ ಕಟ್ಟಿ ಎಳೆಯಿರಿ, ಗಾಲಿ ಕಟ್ಟಿ ಎಳೆಯಿರಿ, ಬಂಧಿಸಿರಿ, ಅರಣ್ಯನನ್ನು ಬಂಧಿಸಿರಿ, ಬಂಧಿಸಿರಿ, ಮನ್ವರಸನನ್ನು ಬಂಧಿಸಿರಿ, ಆನೆ ಗಾಲಿ ಕಟ್ಟಿ ಎಳೆಯಿರಿ, ಗಾಲಿ ಕಟ್ಟಿ ಎಳೆಯಿರಿ. ಹರಳಯ್ಯನ ಬಂಧನವಾಯಿತು ಸೋನೆ ದೇವ ಸಂಜೆಯಲ್ಲಿ, ಮಧುವಯ್ಯನ ಕೊರಳಿಗೆ ಹಗ್ಗ ಹಾಕಿದರು ರಾಯನ ಆಜ್ಞೆಯಲ್ಲಿ. ಹರಳಯ್ಯನ ಬಂಧನವಾಯಿತು ಸೋನೆ ಮಧುವಯ್ಯನ ಕೊರಳಿಗೆ ಹಗ್ಗ ಹಾಕಿದರು ರಾಯನ ಆಜ್ಞೆಯಲ್ಲಿ. ಕಟ್ಟಿ ಎಳೆದರು ಕಣ್ಣುಗಳ, ಹರಳಯ್ಯ ಮಧುವರಸ ಹಸುವ ನೀಡಿದರು ಬಗೆಯೊಡೆ ಕರಳುಗಳ, ಬಗೆಯೊಡೆ ಕರಳುಗಳ. ಅರಮನೆ ವೇಳಕ್ಕೆ ಯಾರಿಲ್ಲ. ಆ ಸ್ವಾಮಿ ದೇವ ದಾಮೋದರ ಕೊಟ್ಟು ಅರಮನೆ ಬಿಟ್ಟು ಹೊರಗರು. ಏನು ಅರಮನೆ ಕಾಲಾಗಕ್ಕೆ ಹಂಗೆ ಯಾಕೆ ಅಂತ ಏ, ಆ ಮುದ್ದು ತೋಡಿ ಹಂಗ ಹೇಳ್ಕೊಂಡಿದ್ದಲ್ಲ, ಇಲ್ಲಿ ಯಾರೆಲ್ಲ ಬರ್ಬೇಕಂತ ಆ ಕಚ್ಚ ಸೂಪು ಎಲ್ಲಿ ಬಿಟ್ಕೊಂಡ್ರೆ ನಾವು ಹೊರ ಕುಂಟಿದ್ದು
ಪೂಜಾ ನಿಂತು ಹೋಗಿ ಬಹಳ ದಿವಸ ಆದ್ವು. ಕಸ ಸಹಿತ ಗುಡಿಸಿಲ್ಲ. ಒಳಗ್ ಬಾ. ಶಿವಲಿಂಗ ಹೇಳಿದಿರಲ್ಲೋ, ಈ ಕತ್ಲು ನನಗೆ ತಂಪನಿಸ್ತೈತಿ. ಹೇಳೋದೇನಾರ ಇದ್ರ ಅಲ್ಲಿಂದ ಹೇಳು, ಇಲ್ಲ ಹೊರಟು. ನಾವು ಕಪ್ಪಡಿ ಸಂಗಮದಿಂದ ಬಂದೇವೆ. ಕಪ್ಪಡಿ ಸಂಗಮದಿಂದ ಬಂದಿರಿ? ಬಸವಣ್ಣವರು ಹೇಳಿ ಕಳಿಸ್ತಾರೆ. ಏನು ಬಸವಣ್ಣವ್ರು ಹೇಳಿ ಕಳಿಸ್ಯಾರ? ಮರೆಯಲಡಗಿದ ದೊರೆಗೆ ಬೇಡಿದರು ಅಣ್ಣ ಕರೆವನೆಂದು, ಮರೆಯಲಡಗಿದ ದೊರೆಗೆ ಬೇಡಿದರು ಅಣ್ಣ ಕರೆವನೆಂದು, ಶರಣ ಜಗದೇವ ಮಲ್ಲೆ ಬೊಮ್ಮಣ್ಣ ಸಟೆಯ ನುಡಿದರೆಂದು, ಶರಣ ಜಗದೇವ ಮಲ್ಲೆ ಬೊಮ್ಮಣ್ಣ ಸಟೆಯ ನುಡಿದರೆಂದು, ಶರಣರ ಕಾಯಲು ಹೊರಗೆ ಬಂದ ಶರಣ ತನ್ನರವರು. ಜಗನ, ಇದು ಶಿವಾಲಯ. ಶಿವಾಲಯದ ನೆತ್ತರು ಅರಸತಕ್ಕದ್ದಲ್ಲ. ಜಗನ, ನಾನು ಶಿವತ್ವ ಯಾರ ಕೈಲಿ ಸರಿಸಕ್ಕಾಗಿಲ್ಲ. ತಿಳಿದಲೆ ಅಂದ್ರಿಗೆ ಏನ್ ಮಾಡ್ಬೇಕಂತೆ ಬಲ್ಲಿ? ಹೋಗದಿದ್ರೆ ಕತ್ತೆ ಬಿಟ್ಟು ಹೋಗಕ್ಕಿಲ್ಲ. ಜಗನ, ಜಗನ, ಅದಕ್ಕೆ ತಗೊಳ್ಳ ಗುಂಡಾಗಲ್ವಾ? ಇವ್ರು ಕೊಂದೇನೋ ಸುಲಭೈತೆ. ಬಲ್ಲಿ ಹೊಳ್ಳಿ ಹೋದ್ರ ನಮ್ಮವ್ರ ನಮ್ಮನ್ನ ಅಡಗಿಸ್ತಾರ. ಮಂದಿ ಬಾಯಾಗ ನಾವು ನಗಿ ಮಾತಾಡ್ಬಿಡ್ತೀವಿ ಬಲ್ಲಿ. ಅಂತ ಈ ಮುತ್ತನ ಕೊಲ್ಲಗ ಭಾಳ ಮಾತಾಡ್ಬೇಡ ಬಲ್ಲಿ. ಬಸವಣ್ಣ ಪ್ರಭುದೇವರ ಕನಸನ್ನು ನನಗೆ ಹೇಳ್ಯಾರ, ಯಾರಿಗೂ ಅಲ್ಲ. ಈಗ ಇವನು ಕೊಂದ್ರ ಅರ್ಥ ತನ್ನಷ್ಟಕ್ಕೆ ತಾನೇ ಹೊರತಾನ. ಎದರ್ಕ ಪಿಕ್ಚರ್ ನೋಡ್ತಾರೆ. ಕಾಣ್ರೆ ಸರಿಗಿಲ್ಲ. ಪವಾಡ ಎಲ್ಲೈತೆ ಪವಾಡ. ಆಡಿ ರಂಭಾವತಿ ಗೋಳಿಟ್ರು ನಾ ಶಿವನ ನಂಬಲಿಲ್ಲ. ಬಸವಣ್ಣ ಕುಂಬಾರ ಬಿದ್ರು ನಾ ಇಷ್ಟು ಲಿಂಗ ಕಟ್ಟಿಕೊಳ್ಳಿಲ್ಲ. ಆದ್ರ ಇಂದು ಕೈಲಾಗದ ನಿನ್ನಂತ ಪಟ್ಟೆ ಹುಡುಗರ ದೇಶದಿಂದ ಈ ಲಿಂಗಕ್ಕೆ ಶರಣಾಗೇರಿ. ಯಾರಲ್ಲೇ ನೀವು? ಯಾರು ನೀವು? ನೀವು ನನ್ನ ಮಗನ ಕಡೆಯಿಂದ ಬಂದಿಲ್ಲ, ಹೌದಿಲ್ಲ? ಯಾಕಂದ್ರ ಹಂಚಾಕ ಅಡಗಿದ ಕೊಲೆಗಳು ಅಂದ್ರೆ ನೆಟ್ಟಿದ ಕತ್ತಿ ಸಹಿತ ಹಿಡಿಯೋಕೆ ಕೊಡೋದಿಲ್ಲ. ನಾನು ಮನಸ್ಸು ಮಾಡಿದ್ರೆ ನಿಮ್ಮನ್ನು ಹೆಕ್ಕಡ ಮಾಡ್ದ ಕೊಡುತ್ತೆ. ಆದ್ರೆ ಹೇಳೇ, ಯಾರು ನೀವು? ನಾವು ಶರಣರೇ. ಶರಣರು? ಹೌದ್ರಿ. ಅಂದ್ರೆ ಬಸವಣ್ಣ ಹೇಳಿ ಕಳಿಸೋಣ, ಹೌದಿಲ್ಲ? ಹೌದ್ರಿ. ಇಲ್ಲ ಇಲ್ಲ, ಅಂದ್ರೆ ನನ್ನ ಕೊಲ್ಲಾಕ್ ಬಂದ್ರಿ. ಒಳ್ಳೆ ನಾ ಯಾಕಂತ ಸಹಿತ ಕೇಳೋದಿಲ್ಲ. ಯಾಕಂದ್ರ ನಿಮ್ಮ ಕಡೆಯಿಂದ ನನ್ನ ಕೆಲಸ ಆಗ ಒಂದು ಕರ ನಾ ಹೇಳಿದ್ದನ್ನ ತಗೊಂಡು ಹೋಗಿ ಆ ಬಸವಣ್ಣ ಕೇಳೋದು. ಹೇಳ್ತೀನಿ ಅಂದ್ರೆ ನಾ ಹೊರ ಇಲ್ಲಾಂದ್ರೆ ನಾ ಭಕ್ತ ಮಾಡ್ಕೊಂಡೆ. ನೀವು ನೀವ್ ಹೇಳ್ತೇನೆ ತಗೊಂಡು ಹೋಗಿ ಆ ಬಸವಣ್ಣಿಗೆ ಹೇಳ್ತೀವಿ. ಹೇಳ್ತೀರಿ ಹೌದಿಲ್ಲ? ಹೇಳ್ತೀವಿ. ಮಾತಿನ ತಪ್ಪಿದ್ರೆ ನಿಮ್ಮ ಇಷ್ಟಲಿಂಗದ ಆಣೆ, ಬಸವಣ್ಣನ ಆಣೆ.
ಅದ ಒಂದು ಮಾತು ಈಗ ನನ್ನ ನಾಲ್ಗೆ ಬಂದಿಬೇಕಿತ್ತು ಪುನಃ ನೆನಪಿಗೆ ಬರಬೇಕಲ್ಲೋ. ನೀ ಯಾರೋ ಅಲ್ಲ ಯಾಕಪ್ಪ ಮ್ಯಾಲ ಯಾಕಿಷ್ಟು ಸಿಕ್ಕು ನನ್ನ ಮ್ಯಾಲ ಯಾಕಿಷ್ಟು ಕೋಪ? ಶರಣರ ಕಾಣಲು ಹೊರಗೆ ಬಂದ ಬಿಜ್ಜಳನ ತರಿದರವರು ಮರಣ ಕಾಲದಲ್ಲಿ ಶರಣರ ನೆನೆಯುವ ಶಿರವ ತರಿದರವರು ಶಿರವ ತರಿದರವರು. ಸತ್ತ ಆ ತಾರ ಸಮಾಧಾನ ಮಲ್ಲಿ ನೀವೇನು ಹೊಂಡ್ರಿ? ನೀನ್ ಮಾಡ್ತಿಲ್ಲ. ನಾನೇನ್ ಮಾಡ್ಬೇಕು ನನಗೆ ಗೊತ್ತಲ್ಲ. ನೀವೇನು ಹೊಂಡ್ರಿ? ಹೊಂಡ್ರಿ ಇವ ನಿನ್ನ ಕಂಬ ಏನೋ? ಇದು ನಿನ್ನ ದೇಗುಲ ಏನೋ? ಇದು ನಿನ್ನ ಹೊನ್ನ ಕಳಸ ಏನೋ? ಜಾಸ್ತಿ ಸಲೀಸಾಗಿ ಸ್ಥಾವರವಾಗಿ ಹೋಗಿ ಚಂದ್ರಮ. ಒಂದು ಏಟು ಹೊಡೆದು ಸಾಕು. ಅಸ್ಥಿರವಾದುದಲ್ಲ ಸ್ಥಿರವಾಗುವುದಕ್ಕ. ಇಡೀ ಶಿವಾಲಯ ಒಳ್ಳೆಯ ಕತ್ತಲ. ಇದು ಒಂದು ರಕ್ತದ ತೊಳೆ ಹೊಡೆದು ಸಾಕು. ಗಟ್ಟಿಯಾಗಿ ಬೀಳ್ತದ. ಅಸಮಂಜ ನೋಡ್ಲಿಕ್ಕೆ ಹೋಗಿಲ್ಲ. ನಮ್ಮ ತಂದೆ ಸಾವಿಗಂಜಳುತ್ತಿದ್ದ. ಆದರೂ ನಾನು ಯಾವುದಕ್ಕೂ ಹೆಸರಲ್ಲ. ಶಿವದ್ರೋಹಕ್ಕೂ ಕೂಡ. ಬಸವಣ್ಣ ಅಡ್ಡಕ್ಕೆ ಹೋಗಿಲ್ಲ. ನೀವು ಅಡ್ಡಕ್ಕೆ ಹೋಗಿಲ್ಲ. ನೀ ಬಸವಣ್ಣ ನಾ ಏಕಾಂತನ ಜಗ್ಗಣ್ಣ. ಬಿಜ್ಜಳನ ಕಟ್ಟೊಲೆಯ ಪಾದಕ್ಕೆಂಚು ಕಲ್ಯಾಣವ ಮಹಾಸ್ವಾಮಿ, ನಾವು ಕಲ್ಯಾಣ ಬಿಟ್ಟು ಬರಬಾರ್ದಾಗಿ. ಆದರೂ ಕೆಲಸ ಇನ್ನೂ ಕೈ ಮೀರಿಲ್ಲ. ಮತ್ತೆ ಹೊರಗೋಗಿ ಹೊಸ ಸಾಮ್ರಾಜ್ಯ ಕಟ್ಟೋಣ. ಲೊಕ್ಕು ಮೊದಲಾಗಿ ಮಾಯಿ ರಾಜಕಾರಣ ಯಾವದ ಇದು ಮುಂದೆ ಯಾರು ಬೇಡ. ನಾನು
ಬಸವಣ್ಣನ ಕಲ್ಯಾಣ ಬಸವಣ್ಣನ ಕಲ್ಯಾಣ ಕನಸಾಯಿತು ಕಲ್ಯಾಣ. ಯಾರ ಹೆಸರು, ಯಾರ ರೂಪ, ಯಾರ ಕಾಯ, ಯಾರ ನೆತ್ತರು, ಈ ಹೆಣ ನನ್ನದು, ಬಿಚ್ಚನ್ನು ಹಂತಕನು ನಾನ. ಪ್ರಭುದೇವರು ನಡೆಸಿದ ಮೆರವಣಿಗೊಳಗ ಇದಾ ಕೊನೆ ಪ್ರಸಂಗ. ವೇಷ ಮುಗಿದವು, ಉತ್ಸವ ಕಲಿತು, ಬೀದಿಯೆಲ್ಲ ಬರಿದು ಶಬ್ದ ಮುಕ್ತ. ಕೂಡಲ ಸಂಗಮ ದೇವ, ಇನ್ನು ಈ ಜ್ಯೋತಿಯನ್ನು ನಿನ್ನ ಗರ್ಭಗುಡಿಯಲ್ಲಿ ಹೀರಿಕೊಂಡು ಬಿಡು ತಂದೆ. ಬೆಳಕು, ಬೆಳಗಿನೊಳಗ ಬೆಳಕು, ಮಹಾ ಬೆಳಕು. ಬಸವಣ್ಣ ಉಗೆ ಉಗೆ ಬಸವಣ್ಣ ಉಗೆ ಉಗೆ ಬಸವಣ್ಣ ಉಗೆ ಉಗೆ ಬಸವಣ್ಣ